ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅದಾಲತ್ನಲ್ಲಿ ನಮ್ಮ ಅತಿಥಿಯಾಗಿ ಬರ್ತಾ ಇರೋದು ಎಂತಹ ವ್ಯಕ್ತಿ ಅಂದರೆ, ಅವರ ಮಾತುಗಳಲ್ಲಿ ಹೆಚ್ಚು ಪ್ರಭಾವ ಇರುತ್ತೆ, ಆಂಗ್ಲ ಭಾಷೆ ಅಂತೂ ಉತ್ತಮ, ಕಣ್ಣಲ್ಲಿ ಪ್ರೀತಿ ತುಂಬಿರುತ್ತೆ, ಹೃದಯ ಅಂತೂ ವಿಶಾಲ. ಪ್ಲೀಸ್ ವೆಲ್ಕಮ್ ಶಶಿ ತರೂರ್. ಇವತ್ತಿನ ಆಪ್ಕಿ ಅದಾಲತ್ತಲ್ಲಿ ನಮ್ಮ ಜಡ್ಜ್ ಕೂಡ ತುಂಬ ಪ್ರಮುಖರು. ಶಶಿ ತರೂರ್ನ ಹತ್ತಿರದಿಂದ ನೋಡಿದ್ದಾರೆ. ಅವರೊಬ್ಬರು ಡಿಪ್ಲೊಮ್ಯಾಟ್, ರೈಟರ್ ಕೂಡ, ಕವಿ ಕೂಡ. ಪ್ಲೀಸ್ ವೆಲ್ಕಮ್ ಪವನ್ ವರ್ಮಾ. ಈಗ ಆರೋಪಗಳನ್ನು ಹೊರಿಸಿ ಪ್ರಶ್ನೆಗಳನ್ನು ಕೇಳೋದಕ್ಕೂ ಮುಂಚೆ ನಮ್ಮ ಇಂದಿನ ಜಡ್ಜ್ ಪವನ್ ವರ್ಮಾ ಅವರ ಅಪ್ಪಣೆ ಬೇಕಾಗಿದೆ ಮೊಕದ್ದಮೆಯನ್ನು ಶುರು ಮಾಡೋಕೆ. ಸಮ್ಮತಿ ಇದೆ. ಈಗ ಶಶಿ ತರೂರ್ ಅವರ ಮೇಲೆ ಮೊದಲನೇ ಆರೋಪನ ಹೊರಿಸೋದಕ್ಕೂ ಮುಂಚೆ ಒಂದು ಸಲ ಇವರ ಕರಿಯರ್ ಏನಿದೆ ಅದನ್ನು ಎಲ್ಲರೂ ನೋಡ್ಕೊಂಡು ಬರೋಣ. ಶಶಿ ತರೂರ್ ಅವರ ಅಕಾಡೆಮಿಕ್ ರೆಕಾರ್ಡ್ ತುಂಬಾ ಅದ್ಭುತವಾಗಿದೆ. ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ಶಶಿ ತರೂರ್ ಯಾವಾಗ್ಲೂ ಟಾಪರ್ ಆಗಿದ್ರು. 22ರ ವಯಸ್ಸಿಗೆ ಫ್ಲೆಚರ್ ಸ್ಕೂಲಿಂದ ಡಾಕ್ಟರೇಟ್ ಪಡೆದ ಯಂಗೆಸ್ಟ್ ಸ್ಕಾಲರ್ ಆದ್ರು. ಶಶಿ ತರೂರ್ ಒಬ್ಬ ಬ್ರಿಲಿಯಂಟ್ ರೈಟರ್. ಇಂಟರ್ನ್ಯಾಷನಲ್ ಹೆರಾಲ್ಡ್ ಟ್ರಿಬ್ಯೂನ್, ಟೈಮ್ ಹಾಗೂ ನ್ಯೂಸ್ ವೀಕ್ ನಂತಹ ಜಗತ್ತಿನ ದೊಡ್ಡ ದೊಡ್ಡ ಪಬ್ಲಿಕೇಶನ್ಗಳಿಗೆ ಬರೆಯುವುದರ ಜೊತೆಗೆ ಶಶಿ ತರೂರ್ ಅವರು ಫಿಕ್ಷನ್ ಹಾಗೂ ನಾನ್ ಫಿಕ್ಷನ್ ನಲ್ಲಿ ಇದುವರೆಗೂ 20ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಶಶಿ ತರೂರ್ ಅವರು 29 ವರ್ಷದವರೆಗೆ ಯುನೈಟೆಡ್ ನೇಷನ್ಸ್ ನಲ್ಲಿ ಕೆಲಸ ಮಾಡಿದ್ರು. ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಶಶಿ ತರೂರ್ ಅವರಿಗೆ ಗ್ಲೋಬಲ್ ಲೀಡರ್ ಆಫ್ ಟುಮಾರೋ ಎಂಬ ಬಿರುದು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಶಶಿ ತರೂರ್ ಅವರಿಗೆ ತುಂಬಾ ಹೆಚ್ಚು ಫಾಲೋವರ್ಸ್ ಇದ್ದಾರೆ. 2009ರಲ್ಲಿ ಶಶಿ ತರೂರ್ ಅವರು ಕಾಂಗ್ರೆಸ್ ಜೊತೆ ಶಾಮೀಲಾಗುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಶಶಿ ತರೂರ್ ಅವರು ತಿರುವನಂತಪುರಂನಿಂದ ಲೋಕಸಭಾ ಚುನಾವಣೆಯಲ್ಲಿ 3 ಬಾರಿ ಗೆದ್ದಿದ್ದಾರೆ. ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಶಶಿ ತರೂರ್ ಮೊದಲು ವಿದೇಶಾಂಗ ಮಂತ್ರಿಗಳಾಗಿ, ನಂತರ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಶಶಿ ತರೂರ್ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ನ್ಯಾಷನಲ್ ಪ್ರೆಸಿಡೆಂಟ್ ಚುನಾವಣೆಯಲ್ಲಿ ನಿಲ್ಲುವುದರ ಮೂಲಕ ಇತ್ತೀಚೆಗೆ ಚರ್ಚೆಯಲ್ಲಿದ್ರು. ಫಾರಿನ್ ಅಫೇರ್ಸ್ನ ಎಕ್ಸ್ಪರ್ಟ್ ಹಾಗೂ ಅದ್ಭುತ ಒರೇಟರ್, ಯಾವಾಗಲೂ ಸುದ್ದಿಯಲ್ಲಿರುವ ಶಶಿ ತರೂರ್ ಅವರು ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತ್ತು ತಾವೇ ವಹಿಸುತ್ತಿದ್ದಾರೆ. ಸೊ ಇವತ್ತಿನ ನಮ್ಮ ಮೊಕದ್ದಮೆಯನ್ನು ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಶಶಿ ತರೂರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ರೈಟರ್ ಹಾಗೂ ಪೊಲಿಟಿಷಿಯನ್ ಶಶಿ ತರೂರ್ ಅವರ ಮೇಲೆ ತಾವು ತುಂಬಾ ಚೇಷ್ಟೆ ಮಾಡ್ತಾರೆ ಅನ್ನೋ ಆರೋಪವಿದೆ. ಶಶಿ, ಇಡೀ ಪ್ರಪಂಚಕ್ಕೆ ನಿಮ್ಮ ಬಗ್ಗೆ ಗೊತ್ತಿರೋದೇನು ಅಂದರೆ ನೀವೊಬ್ಬ ನರೇಟರ್, ನೀವೊಬ್ಬ ರೈಟರ್. ಆದರೆ ನಾನು ಕೇಳಿದ ಹಾಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಂದೆಯವರಿಂದ ತುಂಬ ಪೆಟ್ಟು ತಿಂತಿದ್ರಂತೆ, ನಿಜನಾ? ನಿಜ. ಹೌದು, ತುಂಬಾನೇ. ಏನಕ್ಕೋಸ್ಕರ? ಅಯ್ಯೋ, ತಪ್ಪುಗಳನ್ನೆಲ್ಲ ಮಾಡ್ತಾನೆ ಇದ್ವಿ. ಹೆಚ್ಚಾಗಿ ಅವ್ರು ಹೇಳೋರು ಮಾತೇ ಕೇಳೋದಿಲ್ಲ ಅಂತ. ನಿಮ್ಗಿನ್ನೂ 5.5-6 ವರ್ಷ ಇದ್ದಾಗ್ಲೇನೆ ನೀವು 4th ಗ್ರೇಡಲ್ಲಿ ಅಡ್ಮಿಷನ್ ತಗೊಳಕ್ ಹೋಗಿದ್ರಂತೆ. ನನ್ನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ರು 5 ವರ್ಷ. ಯಾಕೆಂದ್ರೆ ನನಗೆ 2 ತಂಗಿರು ಹುಟ್ಟಿದ್ರು. ಅಮ್ಮ ಹೇಳ್ತಿದ್ರು ಐ ಕಾಂಟ್ ಮ್ಯಾನೇಜ್ ಥಿಂಗ್ಸ್. ಅಲ್ಲಿ ಅವರಿಬ್ರು ಟ್ವಿನ್ಸ್ ತರಾನೇ ಆಡ್ತಿದ್ರು, ಮತ್ತೆ ತುಂಬಾನೇ ತುಂಟ, ಅದಕ್ಕೆ ಕಳಿಸ್ಬಿಡಿ ಅಂದಿದ್ರು ಬೋರ್ಡಿಂಗ್ ಸ್ಕೂಲ್ಗೆ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನನ್ನ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ 5.5 ವರ್ಷಕ್ಕೆ 3rd ಗ್ರೇಡ್ಗೆ ಹೋಗ್ಬಿಟ್ಟೆ. ನಾನು ಮಾಡಿದ ದೊಡ್ಡ ತಪ್ಪು ನನ್ನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ. ಯಾಕೆಂದರೆ ನನ್ನ ಕ್ಲಾಸ್ನಲ್ಲಿ 8 ವರ್ಷದ ಹುಟ್ಟುಹಬ್ಬನ ಆಚರಿಸ್ತಿದ್ರು. ಆಗ ನನಗೆ ಬರೀ 6 ವರ್ಷ, ಗೊತ್ತಾ? ಅದಕ್ಕೆ ಇದು ನ್ಯಾಚುರಲಿ, ಇಮೋಷನಲಿ ಖಂಡಿತ ಸರಿಯಲ್ಲ. ನನ್ನ ಹೆಲ್ತ್ ಚೆನ್ನಾಗಿರಲಿಲ್ಲ. ಬಾಲ್ಯದಿಂದ ನನಗೆ ಬ್ರೊಂಕೈಲ್ ಆಸ್ಮಾನ ಸಮಸ್ಯೆ ಇತ್ತು. ಆ ಕಾಲದಲ್ಲಿ ಇನ್ಹೇಲರ್ಸ್, ನೆಬುಲೈಸರ್ಸ್ ಅಂಥದ್ದೇನೂ ಇರಲಿಲ್ಲ. ಒಂದು ವೇಳೆ ನಿಮಗೆ ಉಸಿರಾಡೋಕ್ಕೆ ಆಗ್ತಿಲ್ಲ ಅಂದರೆ ನೀವು ಸಫರ್ ಆಗಬೇಕಿತ್ತು ಅಷ್ಟೇ. ಅದಕ್ಕೆ ತುಂಬ ಟೈಮ್ ಸ್ಕೂಲ್ ಆಸ್ಪತ್ರೆಯಲ್ಲಿ, ಸ್ಕೂಲ್ ಇನ್ಫರ್ಮರಿಲಿ ಕಳೆದ ನಂತರ ನನ್ನ ಮಮ್ಮಿ ಡ್ಯಾಡಿಗೆ ಸ್ಕೂಲ್ನವರೇ ಹೇಳಿದರು, ನೋಡಿ ಈ ಮಗುನ ವಾಪಸ್ ಕರ್ಕೊಂಡೋಗಿ. ಆದರೆ ನಾನು ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದೆ. ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ನ ಎಕ್ಸಾಮ್ ಪಾಸ್ ಮಾಡಿದ ಮೇಲೆ
ನಾನು ಅಂದ್ಕೊಂಡೆ ಯಾಕಾಗಬಾರ್ದು 4th ಸ್ಟ್ಯಾಂಡರ್ಡ್ನಲ್ಲಿ ಅಪ್ಲೈ ಮಾಡೋಣ. ಬಾಂಬೆಗೆ ವಾಪಸ್ ಹೋದೆ. ನನ್ನ ಡ್ಯಾಡಿ ಮಮ್ಮಿ ಬಾಂಬೆಯಲ್ಲಿ ಇರ್ತಿದ್ರು. ಆದರೆ ಅಲ್ಲಿನ ಸ್ಕೂಲ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಕೂಡ ಅವ್ರು ಹೇಳಿದ್ರು, ನಾವು 6 ವರ್ಷದ ಮಕ್ಕಳನ್ನ ಈ ಥರ 4th ಗ್ರೇಡ್ಗೆ ಕಳಿಸೋದು ಅಸಾಧ್ಯ, ಲೆಟ್ ಇನ್ ರಿಪೀಟ್ ದಿ 3rd ಗ್ರೇಡ್. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ನಿಮ್ಮ ಬುದ್ಧಿವಂತಿಕೆ ಅಷ್ಟು ಚೆನ್ನಾಗಿ ಹೇಗಿತ್ತು? ಅದನ್ನ ನಾನು ದೇವರಿಗೆ ಕೇಳ್ಬೇಕಾಗ. ಆಗ ನೆಂಟ್ರು ಮನೆಗೆ ಬಂದ್ರು ಅಂದ್ರೆ ಮಕ್ಳಿಗೆ ಪೋಯಮ್ಸ್ ಹೇಳು ಅಂತ ಹೇಳ್ತಿದ್ರು, ನಿಮಗೆ ಇಂಗ್ಲಿಷಲ್ಲಿ ಮಾತಾಡೋ ಅಂತ ಹೇಳ್ತಿದ್ರಂತೆ. ಅದು ಸುಮ್ಮನೆ ಕೀಟ್ಲಿ ಮಾಡೋಕ್ಕೆ ಹೇಳ್ತಿದ್ರು ಅಷ್ಟೇ. ಪ್ರತಿ ವರ್ಷ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ರಂತೆ. ಇದು ಸತ್ಯ. ಬರೀ 1 ವರ್ಷ ಹಾಗಾಗ್ಲಿಲ್ಲ. 8th ಸ್ಟ್ಯಾಂಡರ್ಡ್ನಲ್ಲಿ 3rd ಬಂದಿದ್ದೆ. ಮನೆಯಲ್ಲಿ ಎಲ್ರಿಗೂ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಮನೇಲಿ ಎಲ್ರೂ ಬೇಜಾರಾಗಿದ್ರಂತೆ ನೀವು 3rd ಹೌದು, ಹಾಗೇನೆ ಅನ್ನಿಸ್ತಾ ಇತ್ತು. ಕುಟುಂಬದಲ್ಲಿ ಯಾರೋ ಸತ್ತೋಗಿದ್ದಾರೆ ಅನ್ನೋ ಥರ. ಯಾರೂ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಆದ್ರೆ ನೀವು ನ್ಯೂಸ್ ಪೇಪರ್ಗಳನ್ನ ಹೆಚ್ಚಾಗಿ ಓದ್ತಿದ್ರಲ್ಲ, ಅದರಿಂದ ನಿಮ್ಗೆ ನಾಲೆಡ್ಜ್ ಸಿಗ್ತಾ ಹೇಗೆ? ನನ್ನ ಡ್ಯಾಡಿ ನ್ಯೂಸ್ ಪೇಪರ್ಗೇನೆ ಕೆಲಸ ಮಾಡ್ತಾ ಇದ್ರು. ಅವರು ಸ್ಟೇಟ್ಸ್ಮನ್ನ ಬಾಂಬೆ ಮ್ಯಾನೇಜರ್ ಆಗಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಬಾಂಬೆ ನಗರದ ಎಲ್ಲಾ ದಿನಪತ್ರಿಕೆಗಳನ್ನ ಟೀ ಕುಡಿತಾ ಅವ್ರು ಓದ್ತಾ ಇದ್ರು. ನನ್ನ 7 ವರ್ಷದ ವಯಸ್ಸಲ್ಲೇ ಜೊತೆಗೆ ಕೂರಿಸ್ತಾ ಇದ್ರು. ಚಿಕ್ಕ ವಯಸ್ಸಿಂದಾನೇ ನನಗೆ ಇದು ಅಭ್ಯಾಸ ಆಗಿತ್ತು. ಬೆಳಿಗ್ಗೆ ಎದ್ದು ಟೀ ಕುಡಿತಾ ದಿನಪತ್ರಿಕೆ ಓದ್ಬೇಕು. ಮತ್ತೆ ಸಂಜೆ ಟೈಮ್ ಅನ್ಯ ನಗರಗಳ ದಿನಪತ್ರಿಕೆ ಏರೋಪ್ಲೇನ್ನಲ್ಲಿ ಬರ್ತಿದ್ವು. ಅವನು ಕೂಡ ವಾಪಸ್ ಡ್ಯಾಡಿ ಮನೆಗೆ ತಗೊಂಡು ಬರ್ತಿದ್ರು. ಅದಕ್ಕೆ ನಾನು ಬೆಳಿಗ್ಗೆ 5-6 ಪೇಪರ್ ಓದ್ತಿದ್ದೆ. ಮತ್ತೆ ಸಂಜೆ 4-5 ಪೇಪರ್ ಬೇರೆ ಓದ್ತಿದ್ದೆ. ಮ್ಯಾಗಝೀನ್ಸ್ ಕೂಡ ಬರ್ತಿತ್ತು ಮನೆಗೆ. ಹಾಗೂ ಆ ಕಾಲದಲ್ಲಿ ಟೆಲಿವಿಷನ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಪ್ಲೇ ಸ್ಟೇಷನೂ ಇರಲಿಲ್ಲ. ಮತ್ತೆ ಈ ಮೊಬೈಲ್ ಫೋನ್ ಅಂತೂ ದೂರದವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಒಂದು ಏನು ಹೇಳಿ ಒಬ್ಬ ಓದೋನಾಗ್ಬಿಟ್ಟೆ. ಇವತ್ತಿನ ಜನಕ್ಕೆ ನೀವು ಎಷ್ಟು ಜ್ಞಾನವನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಿ, ಎಷ್ಟು ನಾಲೆಡ್ಜ್ ಇದೆ ಅಂತಂದ್ರೆ ನಿಮ್ಗಿದು ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ನನಗೆ ಈ ಅಭ್ಯಾಸನೂ ಇತ್ತು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪುಸ್ತಕನ ಓದೋದು. ನನ್ನ ಡ್ಯಾಡಿ ಮಮ್ಮಿ ನನ್ನ ಎಲ್ಲೇ ಕರ್ಕೊಂಡು ಹೋದ್ರು ಕೂಡ ನಾನು ಇನ್ನೊಬ್ಬರ ಜೊತೆ ಮಾತಾಡ್ತಿರ್ಲಿಲ್ಲ. ಒಂದು ಮೂಲೆಯಲ್ಲಿ ಕೂಡ್ತಿದ್ದೆ. ಮೈ ಡ್ಯಾಡಿ ಡಿಂಟ್ ಲೈಕ್ ಇಟ್. ಅವ್ರು ಹೇಳ್ತಿದ್ರು, ನೋಡು, ಜೀವನದಲ್ಲಿ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬಾನೇ ಮುಖ್ಯ. ಈ ತರ ಮೂಲೆಯಲ್ಲಿ ಕೂತ್ಕೊಂಡು ಪುಸ್ತಕ ಓದಿದ್ರೆ ನಡೆಯುವುದಿಲ್ಲ. ಅದಕ್ಕೂ ಬಹುಶಃ 8 ತಿಂದಿದ್ದೀನಿ ನಾನು. ಅದಕ್ಕೆ ಅವರು ಹೇಳಿದ್ರು, ಇಲ್ಲ, ನೀನ್ ಸ್ಕೂಲ್ನಲ್ಲಿ ಡಿಬೇಟಿಂಗ್, ಎಲೋಕೇಶನ್ ಕಾಂಟೆಸ್ಟ್, ಸ್ಪೀಚ್ ಕಾಂಟೆಸ್ಟ್, ಕ್ವಿಜ್ ಕಾಂಟೆಸ್ಟ್ ಇವೆಲ್ಲದರಲ್ಲಿ ಕಾಂಪೀಟ್ ಮಾಡುವಂತ. ನಾನು 10 ವರ್ಷದವನಾಗಿದ್ದಾಗ ಪ್ರಸಿದ್ಧ ಥಿಯೇಟರ್ ಪರ್ಸನಾಲಿಟಿ ಪರ್ಲ್ ಪದಂಸಿ ಅವರು ನಮ್ಮ ಸ್ಕೂಲ್ನಲ್ಲಿ ಡ್ರಾಮಾ ಕ್ಲಾಸ್ ಶುರು ಮಾಡಿದ್ರು. ಅವರ ಇಷ್ಟದ ವಿದ್ಯಾರ್ಥಿ ನಾನಾಗಿದ್ದೆ. ಹೀಗೆ ಥಿಯೇಟರ್ ಶುರು ಆಯ್ತು. ಡ್ರಾಮಾನು ಚಿಕ್ಕ ವಯಸ್ಸಿಂದ? ಡ್ರಾಮಾ ಕೂಡ ಬಾಲ್ಯದಿಂದಲೇ. ಈಗ ಖಂಡಿತ ಮಾಡ್ತಾ ಇಲ್ಲ, ಆದ್ರೆ ಬಾಲ್ಯದಲ್ಲಿ ನಿಜವಾಗ್ಲೂ ಮಾಡ್ತಿದ್ದೆ. ಸೊ ನೀವು ಮುಂದೆ ಏನಾಗ್ಬೇಕು ಅಂತ ನಿಮ್ಮ ತಂದೆ ತಾಯಿ ಅನ್ಕೊಂಡಿದ್ರು? ನೋಡಿ, ಎಲ್ಲ ಮಿಡಲ್ ಕ್ಲಾಸ್ ಕುಟುಂಬದವರು ಏನ್ ನಿರೀಕ್ಷಿಸ್ತಾರೆ ಹೇಳಿ? ನೀವು ಡಾಕ್ಟರ್ ಇಲ್ಲ, ಇಂಜಿನಿಯರ್ ಆಗಲಿ. ಮತ್ತೆ ನಾನು ಸೈನ್ಸ್ನಲ್ಲಿ ನಾನು ಫಸ್ಟ್ ಬರ್ತಿದ್ದೆ. ಆದರೆ ನನಗೆ ಸೈನ್ಸ್ನಲ್ಲಿ ಯಾವ ಇಂಟ್ರೆಸ್ಟು ಇರಲಿಲ್ಲ. ಕ್ಲಾಸ್ 9ನಲ್ಲಿ ಏನು ಗೊತ್ತಾ, ಆವಾಗ ಕ್ಲಾಸ್ 9ನಲ್ಲಿ ಸ್ಟ್ರೀಮಿಂಗ್ ಮಾಡ್ತಿದ್ರು. ಒಂದು ಹ್ಯುಮ್ಯಾನಿಟೀಸ್ ಇಲ್ಲ ಸೈನ್ಸ್, ಹ್ಯುಮ್ಯಾನಿಟೀಸ್ ಆಯ್ಕೆ ಮಾಡ್ಕೊಂಡಿದ್ದೆ. ಮತ್ತೆ ಟೀಚರ್ಸ್ಗೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ, ನಮ್ಮ ಡ್ಯಾಡಿ ಮಮ್ಮಿಯನ್ನ ಸ್ಕೂಲ್ಗೆ ಕರೆದಿದ್ರು. ಅವ್ರು ಹೇಳಿದ್ರು, ಇವನ್ ನಮ್ಮ ಬೆಸ್ಟ್ ಸೈನ್ಸ್ ಸ್ಟೂಡೆಂಟ್ ಆಗಿ ಇವನ್ ಯಾಕೆ ಸೈನ್ಸ್ ತಗೋತಾ ಇಲ್ಲ, ಹ್ಯುಮ್ಯಾನಿಟೀಸ್ ಯಾಕೆ ತಗೋತಿದ್ದಾನೆ? ಅದಕ್ಕೆ ನನ್ನ ಡ್ಯಾಡಿನೂ ಹೇಳಿದ್ರು, ಅವರಿಗೂ ಆಸೆ ಇತ್ತು ಡಾಕ್ಟರ್ ಇಲ್ಲ ಇಂಜಿನಿಯರ್ ಆಗಲಿ ಅಂತ. ನಾನು ಹೇಳಿದೆ, ನಿಜವಾಗಿಯೂ ನನಗೆ ಯಾವ ಇಂಟ್ರೆಸ್ಟು ಇಲ್ಲ ಸೈನ್ಸ್ನಲ್ಲಿ. ಡ್ಯಾಡಿ ಹೇಳಿದ್ರು, ಏನಂತೀಯ, ನೀನು ಸೈನ್ಸ್ನಲ್ಲಿ ಫಸ್ಟ್ ಬರ್ತೀಯ? ನಾನು ಹೇಳಿದೆ, ಪರೀಕ್ಷೆ ಬರೆಯೋದ್ರಲ್ಲಿ ನಾನು ಯಶಸ್ವಿ ಆಗ್ತೇನೆ. ಅದನ್ನೇ ನೀವು 4ನೇ ದಿನ ಕೇಳಿದ್ರೆ ಎಲ್ಲ ಮರ್ತೋಗ್ಬಿಡ್ತೀನಿ ನಾನು. ಆದರೆ ನೀವು ನನಗೆ ಸಾಹಿತ್ಯದ ಬಗ್ಗೆ ಇಲ್ಲ ಇತಿಹಾಸದ ಬಗ್ಗೆ ಕೇಳಿ ನೋಡಿ. ನಾನು ಸ್ಕೂಲ್ನಲ್ಲಿ ಓದದೇ ಇರೋದನ್ನು ಹೊರಗೆ ಹೋಗಿ ಓದಿ ಬಂದಿದ್ದೇನೆ. ನನಗೆ ಸ್ಕೂಲ್ಗಿಂತ ಜಾಸ್ತಿ ಗೊತ್ತಿದ್ದೆ. ಸ್ಕೂಲ್ ಟೆಕ್ಸ್ಟ್ ಬುಕ್ಗಿಂತ ಜಾಸ್ತಿ ಈ 2 ಸಬ್ಜೆಕ್ಟ್ ನನಗೆ ಹೆಚ್ಚು ಗೊತ್ತಿದೆ. ಅವರು ಹೇಳಿದ್ರು, ಪರವಾಗಿಲ್ಲ, ದೆನ್ ಡೂ ವಾಟ್ ಯು ವಾಂಟ್. ಆ ಸಮಯದಲ್ಲಿ ಸೀನಿಯರ್ ಕೇಂಬ್ರಿಡ್ಜ್ ಎಕ್ಸಾಮ್ ನಡೀತಾ ಇತ್ತು ನಮ್ಮಲ್ಲಿ. ಪರೀಕ್ಷೆ ಬರೆದಾದ್ಮೇಲೆ ಪೇಪರ್ಸ್ನ ಹಡಗ್ನಲ್ಲಿ ಕೇಂಬ್ರಿಡ್ಜ್ಗೆ ಕಳಿಸ್ತಾ ಇದ್ರು ಕರೆಕ್ಷನ್ ಮಾಡೋದಕ್ಕೆ. ಮತ್ತೆ ಅದರಲ್ಲಿ ನನಗೆ ಮ್ಯಾಕ್ಸಿಮಮ್ ಪಾಸಿಬಲ್ ಮಾರ್ಕ್ಸ್ ಸಿಕ್ತು. ಬೆಸ್ಟ್ ಆಫ್ 5 ಸಬ್ಜೆಕ್ಟ್ಸ್ ನನಗೆ ಸಿಕ್ಕಿತ್ತು. ನನಗೆ ವೆಸ್ಟ್ ಬೆಂಗಾಲ್ ಸ್ಟೇಟಿಂದ ಗೋಲ್ಡ್ ಮೆಡಲ್ ಕೂಡ ಸಿಕ್ತು. ಇದೇ ಥರದ ಗೋಲ್ಡ್ ಮೆಡಲ್ ಭಾರತದಲ್ಲೂ ಇದ್ರೆ ನನಗೆ ಬಹುಶಃ ಅದು ಸಿಕ್ತಿತ್ತು. ಯಾಕೆಂದರೆ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಗೋದು ಅಸಾಧ್ಯವಾಗಿತ್ತು. ಆದರೆ ನಾನು ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು, ಈ ಪರೀಕ್ಷೆ ಬರೆಯೋದ್ರ ಅರ್ಥ ಖಂಡಿತ ಯು ಆರ್ ಎನ್ ಎಜುಕೇಟೆಡ್ ಪರ್ಸನ್ ಅಂತಲ್ಲ. ನಿಮ್ಮ ತಲೆಯಲ್ಲಿ ಏನಿತ್ತು, ನೀವು ಪರೀಕ್ಷೆಯಲ್ಲಿ ಬೇಕಿದ್ರೆ ಏನು ಓದಿದ್ರೋ ಅದನ್ನ ಮರ್ತಿದ್ರೂ ಕೂಡ ತಲೆಯಲ್ಲಿ ಏನಿತ್ತು, ದ್ಯಾಟ್ಸ್ ದ ಮಾರ್ಕ್ ಆಫ್ ಯುವರ್ ಎಜುಕೇಶನ್. ನಿಮ್ಮ ಪ್ರಕಾರ ಸ್ಕೂಲ್ಸ್ ಏನು ಯೋಚನೆ ಮಾಡುತ್ತೆ ಅಂದರೆ, ಯಾರಿಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೋ ಅವ್ರು ಇಂಟೆಲಿಜೆಂಟ್ ಅಂತ. ನೀವು ಹೇಳ್ತಿರೋದು ನಂಬರ್ ತಗೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿತ್ತು, ಆದರೆ ನಾಲೆಡ್ಜ್ ಅಕ್ವೈರ್ ಮಾಡ್ಕೊಳ್ಳೋದು ಇನ್ನೂ ಮುಖ್ಯ ಅಂತ. ಅದು ಬೇರೆ ವಿಷಯ. ಮತ್ತೆ ನಾನು ಇವತ್ತಿಗೂ ಕೂಡ ಯಾವುದಾದ್ರೂ ವಿದ್ಯಾರ್ಥಿಗಳ ಜೊತೆ ಮಾತಾಡೋ ಅವಕಾಶ ಸಿಕ್ಕಲಿಲ್ಲ. ಟೀಚರ್ಸ್ಗೆ ನಾನು ಪ್ರತಿ ಬಾರಿ ಇದನ್ನೇ ಹೇಳ್ತೀನಿ, ನೋಡಿ, ಯಾವತ್ತೂ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಡಿ. ಏನು ಯೋಚಿಸ್ಬೇಕು,
ಏನ್ ಓದ್ಬೇಕು, ಏನ್ ಬರೀಬೇಕು, ನೀವೇನೋ ಹೇಳ್ತೀರಾ ಟೆಕ್ಸ್ಟ್ ಬುಕ್ ಓದಿ, ನಮ್ಮ ಲೆಕ್ಚರ್ಸ್ ಕೇಳಿ, ಪರೀಕ್ಷೆಯಲ್ಲಿ ನೀವು ಇದನ್ನ ಬರೀತಾ ಇರಿ ಅಂತೀರಾ. ನನ್ನ ಪ್ರಕಾರ ಸ್ಪೆಷಲಿ ಈ 21st ಸೆಂಚುರಿಯಲ್ಲಿ ಇದರಿಂದ ಏನೂ ಲಾಭ ಆಗಲ್ಲ. ನನ್ಗೆ ಯಾಕೋ 3 Idiotsನ ಅಮೀರ್ ಖಾನ್ ಜೊತೆ ಮಾತಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಆ ಫಿಲಮಲ್ಲಿ ಫಿಲಾಸಫಿ ಇದೇ ಆಗಿತ್ತು, ಆಲ್ ಇಸ್ ವೆಲ್. ಇಲ್ಲ, ನಾನು ಅದನ್ನು ಹೇಳೋದಿಲ್ಲ. ಆಲ್ ಕುಡ್ ಬಿ ವೆಲ್ ಒಂದ್ ವೇಳೆ ನೀವು ನಿಮ್ಮ ಕೆಲಸ ಮಾಡಿದ್ರೆ, ಓದಿದ್ರೆ ಆಲ್ ಇಸ್ ವೆಲ್. ನನಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿಲಿ ಕೂಡ ನೀವು ಟಾಪರ್ ಆಗಿದ್ರಿ. ಹೌದು. ಹಾಗೆ ನಿಮಗೆ ಫಾರಿನ್ ಸರ್ವಿಸ್ ಮೇಲೆ ಹೋಗೋದಕ್ಕೆ ಇಷ್ಟ ಇತ್ತಲ್ಲ? ನನ್ನ ಗುರಿ ಅದೇ ಆಗಿತ್ತು. ಯಾಕೆಂದ್ರೆ ಆ ಸಮಯದಲ್ಲಿ ಮರಿಬೇಡಿ, ನೀವು UPSC ಪರೀಕ್ಷೆಯಲ್ಲಿ ಫಸ್ಟ್ 10 ಬರ್ದೇ ಇದ್ದರೆ, ನಿಮ್ ರ್ಯಾಂಕ್ 10 ಬರ್ದೇ ಇದ್ದರೆ ನಿಮ್ಗೆ ಫಾರಿನ್ ಸರ್ವಿಸ್ ಸಿಗೋದಿಲ್ಲ. ನನ್ನ ಪ್ರಕಾರ ಇವತ್ತು ನಮ್ಮ ಜಡ್ಜ್ ಇದ್ದಾರಲ್ಲ ಈ ಕೋರ್ಟ್ನಲ್ಲಿ, ಅವರು ಎಲ್ಲೋ 5ನೇ ಭಾರತದಲ್ಲಿ 5 ಅಥವಾ 6 ಬಂದಿರಬೇಕು ಫಾರಿನ್ ಸರ್ವಿಸ್ ಸಿಗೋದಕ್ಕೆ. ಅದೇ ಸಿಸ್ಟಮ್ ಇದ್ದದ್ದು ನಮ್ಮಲ್ಲಿ. ಇಟ್ ವಾಸ್ ದಿ ಎಲೀಟ್ ಸರ್ವಿಸ್. ಇದಾದ್ಮೇಲೆ ಜನ IAS ಬಗ್ಗೆ ಯೋಚಿಸ್ತಿದ್ರು. ನನ್ಗೊಬ್ಬ ಸೀನಿಯರ್ ಇದ್ರು, ಅವರಿಗೆ ಇತಿಹಾಸದ ಬಗ್ಗೆ ತುಂಬಾ ಜ್ಞಾನ ಇತ್ತು. ಮತ್ತೆ ಅವರು ಒಂದು ತುಂಬಾ ಪ್ರೆಸ್ಟೀಜಿಯಸ್ ಗ್ರಾಜ್ಯುಯೇಟ್ ಸ್ಕೂಲ್ ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ ಅಲ್ಲಿ ಅಪ್ಲೈ ಮಾಡಿದ್ರು. ಅವರಿಗೆ ಅಡ್ಮಿಷನ್ ಸಿಗ್ಲಿಲ್ಲ. ಆಗ ಅವರು ಅವರ ಕ್ಯಾಟಲಾಗ್ ಇರುತ್ತಲ್ಲ, ಅದು ಡಾಗ್ ಇಯರ್ಡ್ ಕ್ಯಾಟಲಾಗ್ನ ನೋಡಿ ಹೇಳಿದ್ರು, ಥರೂರ್ ಯು ಅಪ್ಲೈ, ನನಗೆ ಸಿಕ್ಕಿಲ್ಲ, ನಿನಗೆ ಸಿಗುತ್ತೆ. ಮತ್ತೆ ನಾನು ಅಪ್ಲೈ ಮಾಡಿದೆ, ನನಗೆ ಅಡ್ಮಿಷನ್ನು ಸಿಕ್ತು, ಸ್ಕಾಲರ್ಶಿಪ್ ಕೂಡ ಸಿಕ್ತು. ನಾನು ಹೇಳಿದೆ ಈ ಫಾರಿನ್ ಸರ್ವಿಸ್ ಪರೀಕ್ಷೆನ ಆಮೇಲೆ ಬಂದ್ಮೇಲೂ ಬರೀಬಹುದು, ಆದರೆ ಹೋಗಿ ನೋಡಿ, ಒಂದ್ ವೇಳೆ ಯಾವುದೇ ಮಿಸ್ ಚಾನ್ಸಿಂದ ನಾನು ಫಾರಿನ್ ಸರ್ವಿಸ್ನಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ವಿದೇಶ ನೋಡ್ಬೋದು. ನಿಮ್ಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ವಿದೇಶಕ್ಕೆ ಹೋಗೋದು ತುಂಬಾನೇ ಕಷ್ಟ ಆಗಿತ್ತು ಆ ಸಮಯದಲ್ಲಿ, ಆ ಕಾಲದಲ್ಲಿ. ಹೌದು, ತುಂಬಾನೇ ಕಷ್ಟ ಇತ್ತು. ಮೊದಲನೇ ವಿಷಯ ಏನಂದ್ರೆ ಯು ಕುಂಡ್ ಅಫೋರ್ಡ್ ಇಟ್. ಸಂಬಳ ತುಂಬಾ ಕಡಿಮೆನೇ ಇದ್ದದ್ದು ನಿಜ. ನನಗೆ ಆಕ್ಚುಲಿ ಏರ್ ಇಂಡಿಯಾ ಟಿಕೆಟ್ ಕೊಂಡ್ಕೊಳ್ಳೋದಕ್ಕೂ ಲೋನ್ ತಗೊಳ್ಳೋ ಪರಿಸ್ಥಿತಿ ಬಂತು. ಅದಕ್ಕೆ ಲೋನ್ ತಗೊಂಡು ನಾನು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಯಾಕೆಂದ್ರೆ ನನ್ನ ಪ್ರಕಾರ ವಿದೇಶದ ಅನುಭವ ತಿಳ್ಕೊಳ್ಬೇಕು ನಾವೆಲ್ಲ. ಅಲ್ಲಿ ಏನಿದೆ ನನಗೆ ಇನ್ನೂ ನೆನಪಿದೆ, ಆ ಸಮಯದಲ್ಲಿ ಫಾರಿನ್ ಎಕ್ಸ್ಚೇಂಜ್ನ ಸಮಸ್ಯೆಗಳಿದ್ದು ಭಾರತದಲ್ಲಿ. ನಿಮಗೆ $8 ಸಿಗೋದು. ಆಗ ಆ ಸಮಯದಲ್ಲಿ $8 ಅಂದ್ರೆ $60 ಕೂಡ ಇರಲಿಲ್ಲ. ನನ್ಗನ್ಸುತ್ತೆ 7.5 ಇತ್ತು ಡಾಲರ್ಗೆ, ಅಂದ್ರೆ ಹತ್ತತ್ರ $60. ನೋಡಿ, ನಿಮ್ಗೆ $8 ಸಿಗ್ತಿತ್ತು. $8ನಲ್ಲಿ ನಾವು ವಿದೇಶಕ್ಕೆ ಹೋಗ್ತಾ ಇದ್ದೆವು. ಹಾಗಾಗಿ ನನಗೆ ನೆನಪಿದೆ, ಯಾವಾಗ ನಾನು ಏರೋಪ್ಲೇನಿಂದ ಕೆಳಗೆ ಇಳ್ದೆ, ಒಬ್ಬ ದೊಡ್ಡ ಪೋರ್ಟರ್ ಬಂದು, ಕಪ್ಪಾಗಿದ್ದ ಅವನು, ನನ್ನ ಸೂಟ್ ಕೇಸ್ ಎತ್ಕೊಂಡ. ನಾನು ಮ್ಯಾನೇಜ್ ಮಾಡ್ತೀನಿ ಅಂದೆ. ಇರಿ, ನಾನೇ ಮಾಡ್ತೀನಿ ಅಂದ. ಆಮೇಲೆ $8ನಲ್ಲಿ $1 ಅವನಿಗೆ ಕೊಡ್ಬೇಕಾಯ್ತು. ನಾನು ಅನ್ಕೊಂಡೆ ಇವತ್ತು ಒಂದು ಹೊತ್ತಿನ ಊಟ ಬಿಡಬೇಕು ನಾನು, ಯಾಕಂದ್ರೆ ಈ ವ್ಯಕ್ತಿ ನನ್ನ ಸೂಟ್ ಕೇಸ್ ಎತ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾನೆ. ಆ ಥರದ ನಾನು ಅಮೇರಿಕಾಗೆ ಹೋದೆ. ಅಲ್ಲಿ ಕೂಡ ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ತಗೊಳ್ಳೋ ಅವಕಾಶ ಸಿಕ್ತು. ಮತ್ತು ನನಗೆ ಭಯ ಇತ್ತು, ನನ್ನ ಸ್ಕಾಲರ್ಶಿಪ್ ಮುಗ್ದು ಹೋಗುತ್ತೆ, ರಿನ್ಯೂವಲ್ ಮಾಡಲಿಕ್ಕಿಲ್ಲ. ನ್ಯಾಚುರಲಿ ಅದಕ್ಕೆ ನಾನು ಜಾಸ್ತಿ ಅಭ್ಯಾಸ ಮಾಡಿಕೊಂಡೆ. 3 ಡಿಗ್ರಿ ತಗೊಂಡೆ 3 ವರ್ಷದಲ್ಲಿ. ಯಾವ್ಯಾವ ಡಿಗ್ರಿ ತಗೊಂಡೆ? ಮೊದಲನೇದು MA, ಅದನ್ನ 1 ವರ್ಷದಲ್ಲಿ ಮುಗಿಸ್ಬಿಟ್ಟೆ. ಇನ್ನೊಂದು MALD, MPhil ಥರಾನೇ ಲಾ ಆ್ಯಂಡ್ ಡಿಪ್ಲೊಮಸಿ ಬಗ್ಗೆ. ಮತ್ತೊಂದು PhD. ಇವನ್ನೆಲ್ಲ ಮುಗಿಸ್ಕೊಂಡು ನಾನೊಂದು ಚಿಕ್ಕ ರೆಕಾರ್ಡ್ ಮಾಡ್ಕೊಂಡೆ ಆ ಇನ್ಸ್ಟಿಟ್ಯೂಟ್ನಲ್ಲಿ, ನ್ಯಾಚುರಲಿ ದ ಫ್ಲೆಚರ್ ಸ್ಕೂಲ್ ಆಫ್ ಲಾ ಆ್ಯಂಡ್ ಡಿಪ್ಲೊಮಸಿ. ಈ ನಡುವೆ ಏನು ಹೇಳ್ತಾರೆ, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ನಾನು ಯಾವೆಲ್ಲ ಎಕ್ಸೆಪ್ಷನ್ಸ್ ನಾನು ಉಪಯೋಗಿಸಿದ್ನೋ ಎಷ್ಟು ಶಾರ್ಟ್ ಟೈಮ್ನಲ್ಲಿ ಮುಗಿಸೋದಕ್ಕೆ, ಆ ಎಕ್ಸೆಪ್ಷನ್ಸ್ನೆಲ್ಲ ಅವರು ತೆಗೆದು ಹಾಕಿದ್ದಾರೆ. ಅವ್ರು ಹೇಳಿದ್ರು, ಈ 22 ವರ್ಷದ ಹುಡುಗಂಗೆ PhD ಹೇಗೆ ಕೊಟ್ಟೆವು ನಾವು, ಈ ಥರ ಯಾವತ್ತೂ ಆಗಬಾರ್ದು ಭವಿಷ್ಯದಲ್ಲಿ. ಅದಕ್ಕೆ ಆ ಎಲ್ಲ ನಿಯಮಗಳನ್ನು ಅವ್ರು ಬದಲಾಯಿಸ್ಬಿಟ್ರು. ಅದು ಯಾರಿಗೂ ಸಿಗೋದಿಲ್ಲ. ಆದರೆ ನಾನು 22 ವರ್ಷದವನಿದ್ದಾಗ PhD ಸಿಕ್ತು ಫ್ಲೆಚರ್ ಸ್ಕೂಲ್. ಸೊ 22 ವರ್ಷಕ್ಕೆ ನೀವು ಡಾಕ್ಟರ್ ಶಶಿ ತರೂರ್ ಆದ್ರೆ? ಹೌದು. ಆದರೆ ಕಾಲೇಜ್ ಸಮಯದಲ್ಲಿ ನೀವೇನಾದರೂ ತಲಹರಟೆ ಮಾಡಿದ್ರೆ ಅದನ್ನು ನಮಗೆ ಪವನ್ ಅವರು ಹೇಳ್ಬೋದು ಅನ್ಸುತ್ತೆ. ಬಹುಶಃ ಹೇಳ್ಬೋದು. ಆದರೆ ಒಂದು ದೊಡ್ಡ ವ್ಯತ್ಯಾಸ, ದೊಡ್ಡ ಅಂತರ ಇದೆ ನಮ್ಮ ಗೆಳೆಯರ ಮಧ್ಯೆ. ನಾನು ಕಾಲೇಜ್ನಲ್ಲೇ ಇರ್ತಿದ್ದೆ, ಹಾಸ್ಟೆಲ್ ರೆಸಿಡೆನ್ಸ್ ಅಂತಾರೆ ಅದನ್ನ. ಪವನ್ ಡೆಲ್ಲಿಯಲ್ಲಿ ಇದ್ಕೊಂಡು ಕ್ಲಾಸಿಗೆ ಬರ್ತಿದ್ರು. ಕಾಲೇಜಿನ ತುಂಟತನ ಹೆಚ್ಚಾಗ್ತಿತ್ತು. ಯಾವಾಗ ಗೊತ್ತಾ, ಈ ಸ್ಟೂಡೆಂಟ್ಸ್ ವಾಪಸ್ ತಮ್ಮ ಮನೆಗೆ ಹೋದಾಗ ನಾವೆಲ್ಲ ರೆಸಿಡೆನ್ಸ್ನಲ್ಲಿ ಏನು ಮಾಡ್ತಿದ್ವೋ ಆ ತುಂಟತನ ನೋಡಿ. ನಮ್ಮಲ್ಲಿ ಒಂದು ಹ್ಯೂಮರಸ್ ಸೊಸೈಟಿ ಇತ್ತು, PG ವುಡ್ ಹೌಸ್ ಹೆಸರಲ್ಲಿ, ವುಡ್ ಹೌಸ್ ಸೊಸೈಟಿ. ಅದನ್ನ ಕೆಲವು ವರ್ಷಗಳ ಹಿಂದೆ ಯಾರೋ ಶುರು ಮಾಡಿದ್ರು. ಆಮೇಲೆ ಅದು ಇನ್ಆಕ್ಟಿವ್ ಆಗ್ಬಿಟ್ಟಿತ್ತು. ನಾನು ಯೋಚಿಸಿದೆ, ಯಾಕೆ ರಿವೈವ್ ಮಾಡಬಾರ್ದು. ನಾವು 4-5 ಗೆಳೆಯರು ಸೇರ್ಕೊಂಡು 2 ವರ್ಷದಲ್ಲಿ ವುಡ್ ಹೌಸ್ ಸೊಸೈಟಿನ ರಿವೈವ್ ಮಾಡಿದ್ವಿ. ಅಲ್ಲಿ ನಾವೇನ್ ಮಾಡಿದ್ವಿ ಗೊತ್ತಾ, ಮಿಮಿಕ್ರಿ ಕಾಂಪಿಟಿಷನ್, ಹ್ಯೂಮರಸ್ ಕಾಂಪಿಟಿಷನ್, ಮತ್ತೆ ಇನ್ನೊಂದು ಪ್ರಾಕ್ಟಿಕಲ್ ಜೋಕ್ ಕಾಂಪಿಟಿಷನ್ ಕೂಡ ಮಾಡಿದ್ವಿ. ನಮ್ಗೆ ಈ ಇತಿಹಾಸದ ಒಬ್ಬ ಟೀಚರ್ ಇದ್ರು, ದ್ವಿವೇದಿ ಸಾಹೇಬ್ರು. ಅವರು
ಟೀಚರ್ಗಳ ಅಂದರೆ ಕಮ್ಯುನಿಟಿಯಲ್ಲೇ ಅವರು ತುಂಬಾನೇ ತುಂಟ್ರು. ಅದಕ್ಕೆ ಸೊ ನಾನು ಯೋಚಿಸಿದೆ, ಅವರನ್ನು ಫ್ಯಾಕಲ್ಟಿ ಅಡ್ವೈಸರ್ ಮಾಡಿದರೆ ವಿ ಕ್ಯಾನ್ ಗೆಟ್ ಅವೇ ವಿತ್ ಲಾಟ್ ಆಫ್ ಥಿಂಗ್ಸ್. ಅವರನ್ನು ಫ್ಯಾಕಲ್ಟಿ ಅಡ್ವೈಸರ್ ಮಾಡಿದ್ಯಾ. ನಮ್ಮ ಪ್ರಾಕ್ಟಿಕಲ್ ಜೋಕ್ ಕಾಂಪಿಟೇಷನ್ ನಿಯಮ ಏನಿತ್ತು ಗೊತ್ತಾ? ಪ್ರಾಕ್ಟಿಕಲ್ ಜೋಕ್ ಮಾಡಬೇಕಿದ್ರೆ ಮೊದಲು ದ್ವಿವೇದಿ ಸರ್ ಕ್ಲಿಯರೆನ್ಸ್ ತಗೊಂಡು ಆಮೇಲೆ ಮಾಡ್ಬೋದು, ಆಲ್ ಅಪ್ರೂವ್ಡ್ ಜೋಕ್ಸ್. ಹಾಗಾಗಿ ಇದರಿಂದ ಗ್ರೇಟ್ ಟ್ರೆಡಿಷನ್ ಸ್ಟಾರ್ಟೆಡ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಪ್ರಾಕ್ಟಿಕಲ್ ಜೋಕ್ ವಾಸ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ದ ರೆಸಿಡೆನ್ಷಿಯಲ್. ಒಂದು ಎಕ್ಸಾಂಪಲ್ನ ಹೇಳಿ, ಯಾವ ರೀತಿ ತಲೆಹರಟೆ ಮಾಡಿದ್ರಿ ಅಂತ. ನೋಡಿ, ಯಾವುದಂತ ಹೇಳಿ ತುಂಬ ಆದರೆ ಒಂದು ಅದನ್ನ ನಾನು ಮಾಡಿಲ್ಲ, ನಾನು ವಿಕ್ಟಿಮ್ ಆಗಿದ್ದೆ. ನನ್ನ 3rd ಇಯರ್ನಲ್ಲಿ ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ನಾನು ಚುನಾವಣೆಯಲ್ಲಿ ಗೆದ್ದು, ಮೊದಲೇ ನಾನು ಗೆದ್ದು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ನಮ್ಮ ಕಾಲೇಜ್ನಲ್ಲಿ ಕೆಲವು ನಿಯಮಗಳಿದ್ದು, ಗೇಟ್ ಬಂದ್ ಮಾಡ್ತಾಯಿದ್ರು 7 ಗಂಟೆಗೆ ಅಥವಾ 8 ಗಂಟೆಗೆ. ಪವನ್, ನಿಮಗೆ ನೆನಪಿದೆಯಾ? 7-8 ಗಂಟೆಗೆ ಗೇಟ್ ಬಂದಾಗ್ತಿತ್ತು. ಸುಮಾರು 9 ಗಂಟೆಗೆ ಒಬ್ಬ ಸೀನಿಯರ್ ಬರ್ತಾ ಇದ್ದ. ನಾವು 3rd ಇಯರ್ನಲ್ಲಿದ್ದೆವು. 3rd ಇಯರ್ ವಾಸ್ ದ ಲಾಸ್ಟ್ ಇಯರ್ ದೋಸ್ ಡೇಸ್. ಅವನು ಹೇಳ್ದ, ನೋಡಿ ನನ್ನ ಜೊತೆ ಒಬ್ಳು ಹುಡುಗಿ ಇದ್ದಾಳೆ, ನೀವು ಹೇಗಾದರೂ ಮಾಡಿ ಅವಳನ್ನ ಕಾಲೇಜ್ನಿಂದ ಆಚೆ ಕಳಿಸಿಲ್ಲ ಅಂದರೆ ನನ್ನ ಎಕ್ಸ್ಪೆಲ್ ಮಾಡಿಬಿಡ್ತಾರೆ, ನನಗೆ ನೀವು ಸಹಾಯ ಮಾಡಬೇಕು ಅಂತ. ನಾನು ಹೇಳಿದೆ, ನಾನು ಪ್ರೆಸಿಡೆಂಟ್ ಆಗಿದ್ದೇನೆ, ನನಗೆ ಜವಾಬ್ದಾರಿ ಇರುತ್ತೆ, ಹೀಗೆ ಮಾಡೋಕ್ಕಾಗಲ್ಲ. ಆಗ ಅವಳನ್ನ ಹೇಗೆ ಕರ್ಕೊಂಡು ಬಂದೆ. ಮತ್ತೆ ನಂಗೆ ತೋರಿಸ ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ. ನನಗೆ ಅನ್ನಿಸ್ತು ಬೇರೆ ಯಾವುದೋ ಕಾಲೇಜ್ನ ಹುಡುಗಿ ಇರ್ಬೋದು, ಟೀ ಕುಡಿಯೋದಕ್ಕೆ, ಮತ್ತೆ ಇಲ್ಲಿ ಉಳ್ಕೊಂಡಿರ್ಬೋದು. ಇವಳಂತೂ ಒಬ್ಳು ಕೋಟ್ ಹುಡುಗಿನ ಕರ್ಕೊಂಡು ಬಂದಿದ್ರು. ಸ್ಕರ್ಟ್ ಹಾಕ್ಕೊಂಡು, ಡಾರ್ಕ್ ಕೆಂಪ್ ಲಿಪ್ಸ್ಟಿಕ್ ಏನೇನೋ ಹಾಕಿದ್ಲು, ದೊಡ್ಡ ವಿಗ್ ಇತ್ತು, ಅದನ್ನೆಲ್ಲ ಹಾಕ್ಕೊಂಡು ಒಳ್ಳೆ ಹುಡುಗಿ ಅನ್ನಿಸಲ್ಲ ನನಗೆ. ಆಗ ನಾನು ಹೇಳಿದೆ, ಇವಳನ್ನು ಆಚೆ ಕಳಿಸ್ಬೇಕು. ನಾನು ಹೇಳಿದೆ, ಹೌದು, ಇವಳ ಜೊತೆ ನೋಡಿದರೆ ಖಂಡಿತ ಎಕ್ಸ್ಪೆಲ್ ಮಾಡ್ತಾರೆ, ನಾನು ನಿಜವಾಗಿಯೂ ಸುರಕ್ಷಿತವಾಗಿಡೋಕ್ಕಾಗಲ್ಲ. ನಾವು ತುಂಬ ಪ್ರಯತ್ನ ಪಟ್ವಿ. ಹೋಗಿ ಗೇಟ್ ಕೀಪರ್ಗೆ ಹೇಳಿದ್ವಿ, 2 ನಿಮಿಷ ತೆಗೀರಿ, ಒಬ್ಬರಿಗೆ ಆಚೆ ಹೋಗಬೇಕು, ಹೀಗೆ ಪ್ರಯತ್ನ ಮಾಡಬೇಕಾದ್ರೆ ಜನ ನಗೋಗಿ ಶುರು ಮಾಡಿದ್ರು. ಹೇಳಿದ್ರು, ವಿ ಹ್ಯಾವ್ ಮೇಡ್ ಅ ಜೋಕ್ ಔಟ್ ಆಫ್ ಯು. ಆಮೇಲೆ ಆ ಹುಡುಗಿ ವೀಕ್ ತೆಗೆದ್ರು, ಸ್ಕರ್ಟ್ ತೆಗೆದ್ರು. ಅವನೊಬ್ಬ ಫ್ರೆಷರ್ ಆಗಿದ್ದ ನಮ್ಮ ಕಾಲೇಜಿನಲ್ಲಿ. ಅದಕ್ಕೆ ಅಂದರೆ ನೋಡಿ, ಪ್ರಾಕ್ಟಿಕಲ್ ಜೋಕ್ ಅವ್ರದ್ದಾಗಿತ್ತು, ವಿಕ್ಟಿಮ್ ನಾನಾಗಿದ್ದೆ. ಮತ್ತೆ ಇದೇ ಆಗಿತ್ತು ಒಂದು ಉದಾಹರಣೆ. ಇನ್ನೂ ತುಂಬ ಇವೆ. ನನ್ನ ಪ್ರಕಾರ ವರ್ಷದ ಪ್ರೈಸ್ ಅವರಿಗೆ ಸಿಕ್ಕಿತ್ತು, ಯಾಕೆಂದರೆ ಅವ್ರು ತಮ್ಮ ಕಾಲೇಜ್ ಪ್ರೆಸಿಡೆಂಟ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು. ನೀವು ಕೆಲವೊಮ್ಮೆ ಯೂಸ್ ಮಾಡೋ ವರ್ಡ್ಸ್ಗಳಿಗೆ ನಾವು ಡಿಕ್ಷನರಿ ನೋಡಬೇಕಾಗಿ ಬರುತ್ತೆ. ಸೊ ನೀವು ಇಂಥ ಇಂಗ್ಲೀಷ್ನ ಎಲ್ಲಿಂದ ಕಲ್ತ್ರಿ? ನೋಡಿ, ಓದ್ತಾನೇ ಕಲ್ತಿದ್ದೀನಿ. ಮತ್ತೆ ನಮ್ಮ ಬಹುಶಃ ಸೆಂಟ್ ಸ್ಟೀವನ್ ಕಾಲೇಜ್ನಲ್ಲಿ, ಇದು 50 ವರ್ಷಕ್ಕಿಂತ ಹಳೆ ಮಾತು, ಅಲ್ಲಿ ಜನರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರು. ಅದಕ್ಕೆ ನಮ್ಮ ಶಬ್ದ ಏನಿದೆಯೋ ಈ ನಡುವೆ ಇಲ್ಲಿ ರಾಜಕೀಯದಲ್ಲಿ ಬಳಸಿದ್ರೆ ನನ್ನ ಮೇಲೆ ಆರೋಪ ಹೊರಿಸ್ತಾರೆ. ಅವುಗಳನ್ನ ನಾವು ನಮ್ಮ ಕಾಲೇಜ್ ಡಿಬೇಟ್ನಲ್ಲೂ ಬಳಸ್ತಾ ಇದ್ವಿ. ಉದಾಹರಣೆಗೆ, ಬಹುಶಃ ನಿಮಗೆ ನೆನಪಿರ್ಬೋದು, ಒಂದ್ಸಲ ರಜತ್ನ ಒಬ್ಬ ಗೆಳೆಯ ಇದ್ದಾನೆ ಬೇರೆ ಚಾನೆಲ್ನಲ್ಲಿ. ಅವನು ನನ್ನ ವಿರುದ್ಧ ಯಾವುದೋ ವಿಚಿತ್ರವಾದ ಪ್ರೋಗ್ರಾಮ್ ನಡೆಸ್ತಾ ಇದ್ದ. ನಾನು ಹೇಳಿದೆ, ದಿಸ್ ಈಸ್ ಅ ಫರಾಗೋ ಆಫ್ ಡಿಸ್ಟಾರ್ಷನ್ಸ್, ಮಿಸ್ರೆಪ್ರೆಸೆಂಟೇಷನ್ಸ್ ಆ್ಯಂಡ್ ಔಟ್ರೈಟ್ ಲೈಸ್. ಹೀಗೆ ನಾನು ಯೋಚಿಸಿದೆ, ಈ ಎಲ್ಲ ಶಬ್ದಗಳು ಎಲ್ರಿಗೂ ಗೊತ್ತಿರಲೇಬೇಕು. ಫರಾಗೋ ನನ್ನ ಕಾಲೇಜ್ ಡಿಬೇಟ್ಸ್ನಲ್ಲಿ ಬಳಸ್ತಾ ಇದ್ದೆ ನನ್ನ ವಿರೋಧಿ ಪಕ್ಷದ ಜೊತೆ ಮಾತಾಡಬೇಕಿದ್ರೆ. ಅವ್ರು ಹೇಳ್ತಾ ಇದ್ರು, ಫರಾಗೋ ಆಫ್ ಮಿಸ್ಟೇಕ್ಸ್ ಆ್ಯಂಡ್ ಅಸಂಪ್ಷನ್, ಈ ಥರದ ಶಬ್ದಗಳನ್ನು ನಾವು ಬಳಸ್ತಿದ್ವಿ. ಗೊತ್ತಿಲ್ಲ, ಸಡನ್ಲಿ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿಯಿಂದ ಒಂದು ಟ್ವೀಟ್ ಬಂತು. 10 ಲಕ್ಷ ಜನರು ಸಡನ್ಲಿ ಫರಾಗೋ ಶಬ್ದದ ಅರ್ಥ ಹುಡುಕ್ತಿದ್ರು ಇಂಟರ್ನೆಟ್ನಲ್ಲಿ. ಮತ್ತೆ ಕಳೆದ 30 ವರ್ಷಗಳಲ್ಲಿ 5 ಅಥವಾ 6 ಜನ ಅಷ್ಟೇ ಈ ಶಬ್ದದ ಅರ್ಥ ಹುಡುಕಿದ್ರಂತೆ. ಈ 10 ಲಕ್ಷ ಜನ ಎಲ್ಲಿಂದ ಬಂದ್ರು? ಜನ ಅವರಿಗೆ ಉತ್ತರ ಕೊಡೋಕೆ ಶುರು ಮಾಡಿದ್ರು, ಭಾರತದಲ್ಲಿ ಒಬ್ಬ ರಾಜಕಾರಣಿ ಈ ಶಬ್ದ ಬಳಸಿದ್ದಾರೆ ಅಂತ. ಅದಕ್ಕೆ ನಮ್ಗೆ ಅದನ್ನು ತಿಳ್ಕೋಬೇಕು. ನಾನು ಕೇಳ್ದಾಗೆ ನೀವು ಕೆಲವು ಸಲ ಏನಾದರೂ ಶಬ್ದವನ್ನ ಬಳಸಿದ್ರೆ ಅವರದನ್ನ ಡಿಕ್ಷನರಿನಲ್ಲಿ ಸೇರಿಸ್ತಿದ್ರಂತೆ. ಇಲ್ಲ ನೋಡಿ, ಈ ಘಟನೆ ಆದ್ಮೇಲೆ ನಾನು ಅನ್ಕೊಂಡೆ, ಒಮ್ಮೊಮ್ಮೆ ತಮಾಷೆನೂ ಮಾಡ್ಬೋದು ದೊಡ್ಡ ಪದಗಳಿಂದ. ಒಂದ್ ವೇಳೆ ಜನ ಮಾತಾಡ್ಕೊಂಡ್ರೆ ಇವನು ದೊಡ್ಡ ಪದಗಳನ್ನ ಬಳಸೋ ವ್ಯಕ್ತಿ ಅಂತ ನಾನು ಯಾಕೆ ಬಳಸಬಾರ್ದು? ಬಹುಶಃ ನೆನ್ಪಿರ್ಬೋದು, ಒಂದ್ಸಲ ಒಬ್ಬ ಮುಖ್ಯಮಂತ್ರಿ, ಅವರು ನಮ್ಮ ಜೊತೆ ಚುನಾವಣೆಯಲ್ಲಿ ಹೋರಾಡಿ ಗೆದ್ದಂಥವ್ರು, ಒಂದಿನ ಪವನ್ ನನ್ನ ಜೊತೆ ಇದ್ರು, ಅವರಿಗೆ ಜ್ಞಾಪಿಸ್ತೀನಿ, ಒಂದಿನ ನಮ್ಮ ಪಾರ್ಟಿ ಬಿಟ್ಟು ಭಾಜಪ ಸೇರ್ಕೊಂಡ್ಬಿಟ್ರು. ಅದಕ್ಕೆ ನಾನವತ್ತು ಒಂದು ಟ್ವೀಟ್ ಮಾಡಿದೆ, ವರ್ಡ್ ಆಫ್ ದ ಡೇ.
ಮತ್ತೆ ಒಂದು ಶಬ್ದ ಅದನ್ನ ಸ್ವತಃ ನಾನೇ ಬಳಸ್ತಿರ್ಲಿಲ್ಲ, ಆದರೆ ನನ್ಗೆ ಗೊತ್ತಿತ್ತು. ನಾನು ಲುಕಪ್ ಮಾಡಿ ಕೆಳಗೆ ಬರ್ದೆ. ಸ್ನಾಲಿಗಾಸ್ಟನ್ ಡೆಫಿನೇಷನ್: a shrewd, unprincipled politician. First used USA 1848, latest used today. ನಾನು ಯಾರ ಹೆಸರು ತಗೊಳ್ಳಿಲ್ಲ, ನಾನು ಯಾರ ಜಾಗದ ಬಗ್ಗೆನೂ ಹೇಳಲಿಲ್ಲ, ರಾಜ್ಯದ ಹೆಸರು ತಗೊಂಡಿಲ್ಲ. ಆದರೆ ಎಲ್ರಿಗೂ ಅರ್ಥವಾಯಿತು ನನಗೆ ಏನು ಹೇಳಬೇಕಿತ್ತು ಅಂತ. ಈ ವಿಚಾರದಲ್ಲಿ ಇನ್ನೊಂದು ಅವಕಾಶ ಇತ್ತು. ನನ್ನ ಪಬ್ಲಿಷರ್ಸ್, ನಾನೊಂದು ಪುಸ್ತಕ ಬರೆದಿದ್ದೆ, ದ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್. ಅದು ಇನ್ನೇನು ಅವೈಲೇಬಲ್ ಆಗೋದ್ರಲ್ಲಿತ್ತು. ಹೇಳಿದ್ರು, ನೀವು ಟ್ವಿಟರ್ನಲ್ಲಿ ಅನೌನ್ಸ್ ಮಾಡಿ, ನಿಮ್ಮ ಸೋಷಿಯಲ್ ಸಾಮಾಜಿಕ ಮಾಧ್ಯಮದಲ್ಲಿ, ಅಂದರೆ ಈ ಪುಸ್ತಕ ಈಗ ಅವೈಲೇಬಲ್ ಇದೆ. ನಾನು ಬರ್ದೆ, ದಿಸ್ ಬುಕ್ ಈಸ್ ಮೋರ್ ದ್ಯಾನ್ ಜಸ್ಟ್ ಅನ್ ಎಕ್ಸಸೈಸ್ ಇನ್ ಫ್ಲಾಕ್ಸಿನಾಕ್ಸಿ ಇನ್ ಹಿಲಿಫಿಲಿಫಿಕೇಶನ್. ಮತ್ತದು ನನಗೆ ಖಂಡಿತ ಗೊತ್ತಿತ್ತು ಈ ಶಬ್ದ ಯಾವ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಅಂತ. ಯಾಕಂದ್ರೆ ಇದನ್ನ ತಮಾಷೆಗಾಗಿ ಸುಮಾರು 150-200 ವರ್ಷಕ್ಕೂ ಮುಂಚೆ ಯಾವುದೋ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಮಾಷೆಗಾಗಿ ಇದನ್ನ ಲ್ಯಾಟಿನ್ ರೂಟ್ಸ್ನ ತಗೊಂಡು ಒಂದು ಹೊಸ ಶಬ್ದನ ಸೃಷ್ಟಿ ಮಾಡಲಾಗಿತ್ತು. ಅಂದರೆ ದ ಆಕ್ಟಿವ್ ಎಸ್ಟಿಮೇಟಿಂಗ್ ಸಮಥಿಂಗ್ ಆರ್ ಸಮ್ ಒನ್ ಆಸ್ ವರ್ತ್ಲೆಸ್. ಅಂದರೆ ಇದು ಯಾವ ಕೆಲಸಕ್ಕೆ ಬರುವುದಿಲ್ಲ, ಖಂಡಿತ ಯೂಸ್ಲೆಸ್. ಇದನ್ನೇ ಬಳಸಿ ಯಾರಿಗೋ ಶಬ್ದ ರಚಿಸಿದ್ದು. ಇದನ್ನ ಶಬ್ದಗಳ ತುಂಡಾಟ ಅಂತ ಹೇಳ್ತಾರೆ. ಖಂಡಿತ. ಸರ್, ನಿಮ್ ಲೈಫ್ ಮೇಲೆ ಏನಾದ್ರೂ ಬಯೋಪಿಕ್ ಆದ್ರೆ ಅದರಲ್ಲಿ ಎಷ್ಟು ಜನ ಹೀರೋಯಿನ್ಸ್ ಇರ್ತಾರೆ? ಒಂದ್ ವೇಳೆ ಈ ಸೀನ್ ತೋರಿಸಿದ್ರೆ ನಿಮ್ಮ ಈ ರೋಲ್ನ ಯಾರಾದರೂ ಮಾಡಲೇಬೇಕಲ್ಲ ಈ ಪ್ರಶ್ನೆ ಕೇಳೋದಕ್ಕೆ. ಬಯೋಪಿಕ್ನಲ್ಲಿ ಇಲ್ಲಿ ಒಬ್ಳು ಹೀರೋಯಿನ್ ಸಿಗ್ಬಿಟ್ಲು. ನೋಡಿ, ನಾನು ಹೇಳೋದು ಮೊದಲನೇ ಹೀರೋಯಿನ್ ನನ್ನ ತಾಯಿ. ಅವಳು ಇವತ್ತಿಗೂ ನನ್ನ ಜೊತೆಗೇನೆ ಇರೋದು. 87 ವರ್ಷ ತುಂಬಿದೆ ಅವಳಿಗೆ. ಮತ್ತೆ ಅವಳು ತುಂಬ ಮತ್ತು ಅವಳ ಜೊತೆ ನನಗೆ ತುಂಬಾ ಸಮಸ್ಯೆಗಳಾಗಿದ್ವು. ತುಂಬ ಡಿಮಾಂಡಿಂಗ್ ಆಗಿದ್ಲು. ಏನೇ ಹೇಳಿದ್ರು ಅವಳಿಗೆ ತೃಪ್ತಿ ಇರಲಿಲ್ಲ, ಇನ್ನೂ ಮಾಡಬೇಕೆಂಬ ಆಸೆ. ಇವಾಗ ಕೊನೆಯಲ್ಲಿ ಅವರಿಗೆ ಎಷ್ಟು ಏಜ್ ಆಗಿದೆ ಅಂದರೆ ನಮ್ಮ ಮಧ್ಯೆ ಈ ಪರಸ್ಪರ ಏನು ಹೇಳಿ, ಈ ಇಂಟಿಮೆಸಿ ಆಗಿದೆಯಲ್ಲ, ನಮ್ಮಿಬ್ಬರ ಮಧ್ಯೆ ಈ ಬಾಂಧವ್ಯ ಇದೆಯಲ್ಲ, ಅದನ್ನ 10 ವರ್ಷಕ್ಕೂ ಮುಂಚೆ ಊಹಿಸೋದು ಅಸಾಧ್ಯ. ಅದಕ್ಕೆ ಇದೊಂದು ದೊಡ್ಡ ಕಥೆ ನನ್ನ ಜೀವನದಲ್ಲಿ, ನನ್ನ ಸಂಬಂಧ ನನ್ನ ತಾಯಿ ಜೊತೆ. ಆಮೇಲೆ ನ್ಯಾಚುರಲಿ ನನಗೆ 2 ತಂಗಿಯರು ಇದ್ದಾರೆ. ಒಬ್ಳು 4 ವರ್ಷ ಚಿಕ್ಕವಳು, ಒಬ್ಳು 6 ವರ್ಷ ಚಿಕ್ಕವಳು. ಮತ್ತೆ ಅವರಿಬ್ಬರು ನನ್ನ ಆಪ್ತ ಮಿತ್ರರು ಕೂಡ, ದೊಡ್ಡ ಕ್ರಿಟಿಕ್ಸ್ ಕೂಡ. ಅವರ ಜೊತೆಗೇನೆ ನಾನು ಬೆಳೆದಿರೋದು. ಮತ್ತೆ 3 ಬೇರೆ ಬೇರೆ ದೇಶದಲ್ಲಿದ್ದೀವಿ. ಒಬ್ಳು ಲಂಡನ್ನಲ್ಲಿದ್ದಾಳೆ, ಇನ್ನೊಬ್ಳು ಕ್ಯಾಲಿಫೋರ್ನಿಯಾ ಅಮೆರಿಕದಲ್ಲಿ, ನಾನು ಭಾರತದಲ್ಲಿದ್ದೀನಿ. ಆದರೂ ನಾವೆಲ್ಲ ಪ್ರತಿ ವರ್ಷ ಮೀಟ್ ಮಾಡ್ತೀವಿ, ದಿನಾಲೂ ಟೆಕ್ಸ್ಟ್ ಮಾಡ್ತೀವಿ, ದಿನಾ ನಾವು ಮಾತಾಡ್ತೀವಿ. ಮೂವರಲ್ಲಿ ಈ ಥರದ ಬಾಂಧವ್ಯ ಇದೆ ಅಂದರೆ ಇವರು ನನಗೆ ತುಂಬಾ ಸ್ಪೆಷಲ್. ಇವರು ಹೀರೋಯಿನ್ಸ್ ಆಗ್ಬೋದು ಸಿನಿಮಾದಲ್ಲಿ. ನೋಡಿ, ನೀವು ಈ ವಿಷಯ ಹೇಳೇ ಇಲ್ಲ. ನೀವು 3 ಸಲ ಮದುವೆ ಆಗಿದ್ದೀರಾ. ಅವರು ಕೂಡ ಹೀರೋಯಿನ್. ಅವರು ಆಗ್ತಾರೆ ಹೀರೋಯಿನ್, ಖಂಡಿತ. ಬಹುಶಃ ನನ್ನ ಸಿನಿಮಾದಲ್ಲಿ ಹೀರೋಯಿನೇ ಜಾಸ್ತಿ ಇರ್ತಾರೆ, ಅದು ಬೇರೆ ವಿಷಯ. ಇಲ್ಲ ನೋಡಿ, ನನ್ನ ಮಕ್ಕಳ ತಾಯಿ, ನನ್ನ ಮನಸ್ಸಲ್ಲಿ ಅವಳು ತುಂಬ ದೊಡ್ಡ ಹೀರೋಯಿನ್. ಅವಳು ಯಾವಾಗ ನಾವು ಕಾಲೇಜ್ನಲ್ಲಿ ನಾವು ಪ್ರೀತಿಸ್ತಿದ್ವಲ್ಲ, 21 ವರ್ಷದವನಿದ್ದಾಗ ಮದುವೆ ಆಗಿದ್ದೆ. ಶೋರ್ ಆಗಿದ್ದೆ ನಾನು. 21 ವರ್ಷದಲ್ಲಿ ಕೆಲವೊಮ್ಮೆ ನಾವು ತಗೊಳ್ಳೋ ನಿರ್ಧಾರ ಅಂದರೆ ತಯಾರಾಗಿದ್ವೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಅದು ಸರಿ. ನನ್ನ ಮನಸ್ಸಲ್ಲಿ ಅವಳು ತುಂಬ ದೊಡ್ಡ ಹೀರೋಯಿನ್ ಈಗಲೂ ಕೂಡ. ಮತ್ತೆ ನಮಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ, ಸಂಪರ್ಕ. ನಿಮ್ಮ ಜೀವನದಲ್ಲಿ ಕಾಲಿಟ್ಟವರು ಇನ್ನೂ ಬೇರೆ ಹೀರೋಯಿನ್ಗಳಿದಾರಾ? ಅದೊಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ನೆವ ಸೇ ನೆವ. ಇದನ್ನೂ ಹೇಳ ಬಯಸ್ತೀನಿ. ನನ್ನ ವಯಸ್ಸು ನೋಡಿ, ನನ್ನ ಜವಾಬ್ದಾರಿಗಳನ್ನ ನೋಡಿ, ಪಾಸಿಬಿಲಿಟೀಸ್ ತುಂಬಾ ಕಡಿಮೆ. ನೀವು ಮಾಡೋದನ್ನ ನೋಡ್ತಾ ಇದ್ರೆ ಎಲ್ಲಾನು ಬೇಗ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಶಶಿ ತರೂರ್ ಅವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಸುನಂದಾ ಪುಷ್ಕರ್ ಅವ್ರನ್ನ ಇಡೀ ದೇಶಕ್ಕೆ ಗೊತ್ತಿರೋ ಹಾಗೆ ಅವ್ರನ್ನ ಪ್ರೀತಿ ಮಾಡ್ತಿದ್ರಿ, ಸ್ನೇಹ ಇತ್ತು. ಮತ್ತೆ ಅವರಿಂದಾಗಿ ನಿಮ್ಮ ಮೇಲೆ ತರತರದ ಆರೋಪಗಳು ಬರುತ್ತೆ. ಆ ಸಮಯದಲ್ಲಿ ಕೆಲವರು ಹೇಳ್ತಾ ಇದ್ರು ಏನಂದ್ರೆ, ಇದು ಸ್ನೇಹನೂ ಅಲ್ಲ, ಪ್ರೀತಿನೂ ಅಲ್ಲ, ಇದು ಒಂದು ಅರೇಂಜ್ಮೆಂಟ್ ಅಂತ. ಇವತ್ತು ಜನರ ಮುಂದೆ ಒಂದು ಪ್ರಶ್ನೆನ ಕೇಳ್ತೀನಿ, ಆ ರಿಲೇಶನ್ಶಿಪ್ ಏನು? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಶಶಿ ತರೂರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ.
ಆಪ್ಕಿ ಅದಾಲತ್ನಲ್ಲಿ ರೈಟರ್ ಹಾಗೂ ಪೊಲಿಟಿಷಿಯನ್ ಶಶಿ ತರೂರ್ ಅವರ ಮೇಲೆ ಇವರು ಹೃದಯ ಚೋರ ಎಂಬ ಆರೋಪವಿದೆ. ಶಶಿ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ಅವ್ರು ಹೇಳೋದೇನಂದ್ರೆ ಅವರು ಪ್ರೀತಿ ಅಂಗಡಿ ತೆಗ್ದಿದ್ದಾರೆ ಅಂತ. ಆದ್ರೆ ಜನ ಹೇಳೋದೇನಂದ್ರೆ ಶಶಿ ತರೂರ್ ಅವ್ರಿಗೂ ಮುಂಚೆ ತೆಗ್ದಿದ್ರು ಅಂತ. ಎಲ್ಲೆಲ್ಲಿ ಶಶಿ ತರೂರ್ ಅವರು ಹೋಗ್ತಾರೆ ಅಲ್ಲೆಲ್ಲ ಹುಡುಗಿರು ಬರ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಗೊತ್ತಿರಬೇಕು, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಇನ್ನೊಂದು ಏನು ಹೇಳ್ತಿದ್ರು ಅಂದ್ರೆ ಶಶಿ ತರೂರ್ ಎಲ್ಲಿರ್ತಾರೋ ಅಲ್ಲಿರ್ತಾರೆ ಹುಡುಗಿರು ಅಂತ. ಜಗತ್ನಲ್ಲಿ 50% ಜನರು ಲೇಡೀಸೇ ಅಲ್ವಾ, ಹೆಂಗಸರು. ಅದಕ್ಕೆ ನಾವು ಅವರಿಗೆ ಖಂಡಿತ ಮರ್ಯಾದೆ ಕೊಡಬೇಕು, ಅವರನ್ನು ಮೀಟ್ ಮಾಡಬೇಕು, ಮಾತಾಡಬೇಕು, ಮಾತು ಕೇಳ್ಕೋಬೇಕು, ಯಾಕಾಗಬಾರ್ದು. ನೀವು ಅವ್ರನ್ನ ಹೇಗೆ ನೋಡ್ತೀರಾ, ಹೇಗೆ ಮಾತಾಡಿಸ್ತೀರಾ ಅದ್ರ ಬಗ್ಗೆ ನನ್ನ ಹತ್ರ ಕೆಲವು ಎಕ್ಸಾಂಪಲ್ಸ್ ಇದೆ. ಪಾರ್ಲಿಮೆಂಟ್ ಗೇಟಲ್ಲಿ ನಿಮಗೆ ಯಾರಾದರೂ ಹುಡುಗಿ ಸಿಕ್ಕಿದ್ರೆ ಅಥವಾ ಮಹಿಳೆ ಸಿಕ್ಕಿದ್ರೆ ಏನು ಮಾಡ್ತೀರಿ ಅಂತ ನೋಡೋಣ. ಇದನ್ನ ನೋಡಿ, ನಾನೊಬ್ಬ ಮಂತ್ರಿ, ಆರೋಪ ಹೊರಿಸಬೇಡಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಿತ್ತು, ಅಂದರೆ ನೀವೇ ಬರ್ದಿದ್ರಿ, ಬಾ ನಮ್ಮ ಬಂಗ್ಲೆಗೆ ಅಂತ. ನಾನು ನಿಮಗೆ ಕೇಳೋನಿದ್ದೆ, ನೀವು ಆರ್ಗನ್ ಡೊನೇಷನ್ ಬಗ್ಗೆ ಏನೋ ಹೇಳ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಮತ್ತು ಇದನ್ನೆಲ್ಲ ನಾವು ಪಾರ್ಲಿಮೆಂಟ್ನಲ್ಲಿ ಇನ್ನಷ್ಟು ಮಾಡಬೇಕು. ನೋಡಿ, ಇದು ಸಂಸತ್ತು, ಇಲ್ಲಿ ಸಂಸತ್ತಿನ ಮಾತುಗಳೇ ನಡೆಯೋದು. ಸಂಸದದ ಒಳಗೆ ಕೂತ್ಕೊಂಡು ಹೇಗೆ ಮಾತಾಡ್ತೀರಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ, ತೋರಿಸ್ತೀನಿ. ಸುಪ್ರಿಯಾ ಸೂಲೆ ಅವ್ರ ಜೊತೆ ಮಾತಾಡ್ತಿರೋಂಥದ್ದು. ಫೋಟೋಸ್ ತುಂಬ ಮಿಸ್ಲೀಡಿಂಗ್ ಆಗಿರುತ್ತೆ. ಫಾರೂಕ್ ಸಾಹೇಬ್ರು ತಮ್ಮ ಭಾಷಣ ಕೊಡ್ತಿದ್ರು, ಸುಪ್ರಿಯಾ ಸುಲೆ ಮಾತಾಡೋಕೆ ಹೊರಟಿದ್ರು, ಮತ್ತೆ ಅವರು ನನ್ನಿಂದ ಏನೋ ಚೆಕ್ ಮಾಡಿಸೋಕೆ ಬೇಕಿತ್ತು ಅವರ ಭಾಷಣ ಮಾಡೋದಕ್ಕೆ ಮುಂಚೆ. ಅದಕ್ಕಾಗಿಯೇ ಅವರು ನನಗೆ ಹೇಳ್ತಾ ಇದ್ರು, ನನಗೆ ಕೇಳಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಫಾರೂಕ್ ಸಾಹೇಬ್ರು ನನ್ನ ಮುಂದೆ ಕೂತ್ಕೊಂಡು ಏನೋ ಮಾತಾಡ್ತಿದ್ರು. ಅದಕ್ಕೆ ನಾನು ಸ್ವಲ್ಪ ನ್ಯಾಚುರಲಿ ಹತ್ತಿರ ಹೋದೆ ಕೇಳಿಸ್ಕೊಳ್ಳೋದಕ್ಕೆ. ಕಥೆ ಇಷ್ಟೇ. ಸರಿ, ಒಪ್ಕೋತೀನಿ, ಪಾರ್ಲಿಮೆಂಟ್ನ 2 ಫೋಟೋಗಳು ಮಿಸ್ಲೀಡಿಂಗ್ ಅಂತ, ಜನಗಳು ಹಾಕಿರೋಂಥ ಕಮೆಂಟ್ಗಳು ತಪ್ಪು ಅಂತ. ಆದರೆ ಒಂದು ವೇಳೆ ನೀವು ಯಾರ್ದಾದ್ರೂ ಮದ್ವೆಗೆ ಹೋದ್ರೆ ಅಲ್ಲಿ ಏನಾಗುತ್ತೆ ಅಂತ ನೋಡಿ. ಜನ ಕೇಳೋದೇನಂದ್ರೆ ಮದ್ವೆ ಕಂಡು ಯಾರು ಅಂತ. ನೋಡಿ, ನಾನು ಪೇಟ ಹಾಕ್ಕೊಂಡು ಹೋಗಿರಲಿಲ್ಲ, ಆದರೆ ನಾನು ಅಲ್ಲಿಗೆ ಹೋದ ಕೂಡಲೇ ನಾನು ಭಾರತ್ನಲ್ಲಿ ಭಾಗಿಯಾಗಿದ್ದೆ. ಅವರ ಕುಟುಂಬದವರು, ವರದ ಕುಟುಂಬದವರು ನನಗೆ ಈ ಪೇಟ ಹಾಕ್ಸಿದ್ದು. ನಿಮ್ಮನ್ನ ಮದುವೆ ಮಾಡ್ಬಿಟ್ರು? ಇಲ್ಲ, ಎಲ್ಲ ಅತಿಥಿಗಳಿಗೂ ಈ ಟರ್ಬನ್ ಹಾಕ್ಸಿದ್ರು, ಅಂದ್ರೆ ಪೇಟ. ಅದಾದ್ಮೇಲೆ ಈಗ ನೀವೇ ಹೇಳಿ, ಒಂದು ಫೋಟೋದಲ್ಲಿ, ಈ ಫೋಟೋ ಬಂದು ಗೀತಾಂಜಲಿ ಶ್ರೀ ಅವ್ರದ್ದು. ಹೌದು, ಇವರು ಕೂಡ ರೈಟರ್. ಇವ್ರಿಗೆ ನೀವು ಲಂಡನ್ ನಲ್ಲಿ ನಿಮ್ ಕೈಯಾರೆ ಸ್ಟ್ರಾಬೆರಿ ತಿನ್ನಿಸ್ತಾ ಇದ್ದೀರಾ. ಹಾಗೆ ಇನ್ನೊಂದು, ಸ್ಟ್ರಾಬೆರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಫೋಟೋ ಮೇಲೆ ಟ್ವಿಟರ್ನಲ್ಲಿ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು. ಅದೇನು ಅಂದ್ರೆ, ಊರಿಗೆ ಬೆಂಕಿ ಬಿದ್ದಿದ್ರು, ತರೂರ್ ಅವ್ರ ಮನೆಯಲ್ಲಿ ಮಜಾ ಮಾಡ್ತಿದ್ರು. ಬರೆಯೋದು ತುಂಬಾ ಸುಲಭ ತಾನೆ, ಅದಕ್ಕೆ ಬರ್ದಿರ್ಬೇಕು. ಅದಾದ್ಮೇಲೆ ಕಾಂಗ್ರೆಸ್ ರಾಜಕಾರಣಿಗಳದ್ದು ಒಂದು ಫೋಟೋನ ಹಾಕ್ಲಾಗಿತ್ತು. ಅದರಲ್ಲಿ ಪೊಲೀಸರ ವಧೆ ತಿಂತಾ ಇದ್ದಾರೆ ನೋಡಿ. ಆಗ ಇವರು ಪೊಲೀಸರು ಏಟ್ ತಿಂತಾ ಇದ್ರೆ, ಶಶಿ ತರೂರ್ ಸ್ಟ್ರಾಬೆರಿ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ನಾನು ಕೂಡ ಈ ಥರದ ಮುಷ್ಕರದಲ್ಲಿ ಭಾಗವಹಿಸಿದ್ದೀನಿ. ನನಗೆ ಗೊತ್ತಿಲ್ಲ ಇದು ಆದಿಂದ ಫೋಟೋನೋ. ನನ್ನ ಪ್ರಕಾರ ನಾನು ಯಾವಾಗ ಹೋಗಿದ್ನೋ ಅದು ಲಂಡನ್ನ ಜೈಪುರ್ ಲಿಟ್ ಫೆಸ್ಟಿವಲ್ಗೆ ಹೋಗಿದ್ದೆ. ಮತ್ತೆ ಈ ಫೋಟೋ ಬಂದು ಆರ್ ಜೆ ರೇಡಿಯೋ ಮಿರ್ಚಿ. ಆ RJ ಚೆನ್ನಾಗಿ ಉತ್ತರ ಕೊಟ್ಟರು. ಯಾವಾಗ ಜನರು ಇದರ ಬಗ್ಗೆ ಟ್ರೋಲ್ ಮಾಡಿದ್ರು ಇದನ್ನು ಕುರಿತು. ಯಾಕೆಂದ್ರೆ RJ ಇಂಟರ್ವ್ಯೂ ತಗೋತಾ ಇದ್ರು ರೇಡಿಯೋಗಾಗಿ. ಅವರ ರೆಕಾರ್ಡರ್ ನಮ್ಮಿಬ್ಬರ ಮಧ್ಯೆ ಇತ್ತು. ಅವರೇ ಹೇಳಿದ್ರು ನಮ್ಮ ಹತ್ರ ಬಂದು ಕೂತ್ಕೊಳ್ಳಿ ಸೌಂಡ್ ಕ್ವಾಲಿಟಿಗಾಗಿ. ಅವರೇ ನಿಮ್ಮನ್ನು ಕೇಳಿದ್ರೆ ಹತ್ರ ಬಂದು ಕೂತ್ಕೊಳ್ಳಿ ಅಂತ. ನೀವು ರಜತ್, ನಿಮ್ಗಿದು ಚೆನ್ನಾಗಿ ಗೊತ್ತಿರುತ್ತೆ. ಇಂಟರ್ವ್ಯೂಯರ್ ಇದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ಬಂದು ಕೂತ್ಕೊ ಅಂತ ಹೇಳಿದ್ರಿ, ನಾನು ಕೂತ್ಕೊಂಡೆ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡ್ತೀನಿ. ಮತ್ತೆ ಈಗ ಅವರು ಇಂಟರ್ವ್ಯೂ ಮಾಡಬೇಕಾದ್ರೆ ನ್ಯಾಚುರಲಿ ಅವರ ರಾಜ್ಯನೇ ಇರುತ್ತೆ. ಈ ಫೋಟೋ ಇಂಟರ್ನೆಟ್ಗೆ ಬಂದಾಗ ಇದ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿತ್ತು. ಅದೇನು ಅಂತ ಹೇಳ್ತೀನಿ ಕೇಳಿ.
ಹುಸ್ನು ತುಮಾರಾ ಪರ್ಬತ್ ಹೇ ಆಂಖೆ ತುಮಾರಿ ಜರ್ನಾ ಪ್ರಿಯ ಮೇರೆ ದಿಲ್ ಪರ್ ದೇ ದೋ ಶಾಹೀನ್ ಬಾಗ್ ಕಾ ಧರ್ನಾ ಪ್ರಿಯ. ಆದರೆ ಈ ಥರದ ವಿಷಯಗಳಲ್ಲಿ ನಾನು ಇದನ್ನೂ ಹೇಳಬೇಕು, ಯಾವಾಗ ನನ್ನ ವಿರುದ್ಧವಾಗಿ ನೀವು ಟ್ರೋಲ್ ಮಾಡೋಕ್ಕೆ ಹೊರಟಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನಿರೋದು ರಾಜಕೀಯದಲ್ಲಿ ನಮ್ಮ ಚರ್ಮ ಸ್ವಲ್ಪ ದಪ್ಪ ಆಗಿರುತ್ತೆ, ಥಿಕ್ ಸ್ಕಿನ್ ಥರ ಬದುಕಬೇಕು. ಆದರೆ ಅವರ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಅವರು ಒಬ್ಬರ ಮಗಳು, ಒಬ್ಬರ ಹೆಂಡತಿ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವರಿಗೂ ಜೀವನ ಇರುತ್ತೆ, ಅವರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಇದು ಸರಿನಾ? ಅವರನ್ನು ಇದರಲ್ಲಿ, ಯಾಕೆಂದ್ರೆ ನನ್ನ ವಿರುದ್ಧ ಮಾತಾಡಿ ಪರವಾಗಿಲ್ಲ, ಅದು ರಾಜಕೀಯ ವಿಷಯ, ನನ್ಗೇನು ವ್ಯತ್ಯಾಸ. ನೀವು ಈ ಥರ ಫೋಟೋಗಳನ್ನ ಯಾಕೆ ತಗೊಳ್ಳೋದು? ನಾನ್ ತೆಗೆಸ್ಕೊಂಡಿಲ್ಲ, ಈ ಪಿಕ್ಚರ್ನ ಬೇರೆಯವರು ತೆಗೆದಿದ್ದು. ಆ RJ ಟೀಮ್ ಬಂದು ನಮ್ಮ ಫೋಟೋ ತೆಗೆದಿದ್ದು ಅವರ ಅಕೌಂಟ್ನಿಂದಾನೇ ಟ್ವೀಟ್ ಆಗಿದ್ದು. ಸೊ ನ್ಯಾಚುರಲಿ ಅವರಿಗೂ ಪಬ್ಲಿಸಿಟಿ ಬೇಕಿರುತ್ತೆ, ಅವರ ಇಂಟರ್ವ್ಯೂಗಾಗಿ ರೇಡಿಯೋ ಸ್ಟೇಷನ್ನ ಜನ ಕೇಳಿಸ್ಕೋಬೇಕು ಅಂತ. ಆದರೆ ಹೀಗಲ್ಲ ನಾನು ಫೋಟೋ ಕೇಳ್ತಿದ್ದೀನಿ ಅಂತ. ಆ್ಯಕ್ಚುಲಿ ಇಲ್ಲಿವರೆಗೂ ಹೆಚ್ಚಾಗಿ ಜನ ನನ್ನ ಫೋಟೋ ಕೇಳ್ತಾರೆ, ನಾನು ಯಾಕೆ ಯಾರ್ದಾದ್ರೂ ಫೋಟೋ ತೆಗೆಯೋದಕ್ಕೆ ಹೋಗ್ಲಿ? ಈ ಮಾತು ನಿಜಾನೇ. ಹಾಗೆ ನೀವು ಎಲ್ಲೇ ಹೋದ್ರೂ ಕೂಡ ಕೋಲ್ಕತ್ತಾದಲ್ಲೂ ಫೋಟೋಸ್ ನೋಡಿದ್ದಾರೆ, ಚೆನ್ನೈಯಲ್ಲೂ ನೋಡಿದ್ದಾರೆ. ಈ ಮಹಿಳೆಯರು ಏನಿದ್ದಾರೆ ಅವ್ರು ನಿಮ್ಮ ಜೊತೆ ಫೋಟೋ ತಗೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರಂತೆ. ಹಾಗಿದ್ರೆ ಅವರನ್ನೇ ಕೇಳಿ, ನನ್ನ ಮೇಲೆ ಯಾಕೆ ಅಪರಾಧ ಹೊರಿಸ್ತೀರಾ? ಶಶಿ, ಇದೆಲ್ಲ ತಮಾಷೆಗೆ ಮಾಡಲಾಗಿತ್ತು. ಈ ಥರ ಟ್ವಿಟರಲ್ಲಿ ಜಾಸ್ತಿ ಆಗ್ತಿರುತ್ತೆ, ಕೆಲವೊಂದು ಸತ್ಯ ಆಗಿರುತ್ತೆ, ಕೆಲವೊಂದು ಸುಳ್ಳಾಗಿರುತ್ತೆ. ಆದರೆ ಈಗ ಒಂದು ಸೀರಿಯಸ್ ವಿಷಯನ ಕೇಳಬೇಕು ಅಂತಿದ್ದೀನಿ, ನಿಮ್ಮ ರಿಲೇಷನ್ಸ್ ವಿಷಯವಾಗಿ. ಸುನಂದಾ ಪುಷ್ಕರ್ ಅವ್ರನ್ನ ಇಡೀ ದೇಶಕ್ಕೆ ಗೊತ್ತಿರೋ ಹಾಗೆ ಅವ್ರನ್ನ ಪ್ರೀತಿ ಮಾಡ್ತಿದ್ರಿ, ಸ್ನೇಹ ಇತ್ತು. ಮತ್ತೆ ಅವರಿಂದಾಗಿ ನಿಮ್ಮ ಮೇಲೆ ತರತರದ ಆರೋಪಗಳು ಬರುತ್ತೆ. ಮೋದಿಯವರು ಹೇಳ್ತಾರೆ 70 ಕೋಟಿಯ ಗರ್ಲ್ ಫ್ರೆಂಡ್ ಅಂತ. ಆ ಸಮಯದಲ್ಲಿ ಕೆಲವರು ಹೇಳ್ತಾ ಇದ್ರು ಏನಂದ್ರೆ ಇದು ಸ್ನೇಹನೂ ಅಲ್ಲ, ಪ್ರೀತಿನೂ ಅಲ್ಲ, ಇದು ಒಂದು ಅರೇಂಜ್ಮೆಂಟ್ ಅಂತ. ಇವತ್ತು ಜನರ ಮುಂದೆ ಒಂದು ಪ್ರಶ್ನೆನ ಕೇಳ್ತೀನಿ, ಆ ರಿಲೇಶನ್ಶಿಪ್ ಏನು? ನೋಡಿ, ತುಂಬಾನೇ ಪ್ರೀತಿಯ ಸಂಬಂಧ ಇತ್ತು ನ್ಯಾಚುರಲಿ. ನೀವೇ ನೋಡಿ ಯಾವ ಅರೇಂಜ್ಮೆಂಟ್ ಆಗೋದಕ್ಕೆ ಸಾಧ್ಯ? ಕಾಶ್ಮೀರಿ ಪಂಡಿತ್ ಮತ್ತೆ ಕೇರಳ ನಾಯರ್ ಜೊತೆ ನಾವಿಬ್ರು ಒಟ್ಟಾಗಿ ಪ್ರೀತಿಸಿ ಮದುವೆ ಆಗಿದ್ವಿ. ಇದು ತುಂಬಾ ದುಃಖದ ವಿಷಯ. ಒಬ್ಬರು ತೀರ್ಕೊಂಡಾಗ ಅದನ್ನ ಕೆಲವು ಜನರು ರಾಜಕೀಯವಾಗಿ ಬಳಸೋದಕ್ಕೆ ಪ್ರಯತ್ನ ಪಟ್ಟರು. ಹಾಗೆ ಮಾಡೋದು ತುಂಬಾನೇ ತಪ್ಪು. ಕೊನೆಯಲ್ಲಿ ನಿಮಗೆ ಗೊತ್ತಿರುತ್ತೆ, ಈ ವಿಷಯ ನ್ಯಾಯಾಲಯದವರೆಗೂ ಹೋಯ್ತು. ಎಷ್ಟು ವರ್ಷ ನಾನು ಹೋಗಿದ್ದೀನಿ. ಕೊನೆಗೆ ಜಡ್ಜ್ ಇದನ್ನು ಪೂರ್ತಿಯಾಗಿ ಫ್ರಾಡ್ ಅಂತ ಹೇಳಿದ್ರು. ಇದೆಲ್ಲ ಏನು? ಯಾರ ಹತ್ರನೂ ಪುರಾವೆ ಇಲ್ಲ ಅಂದ್ರೆ ಇದು ಆತ್ಮಹತ್ಯೆನಾ? ಇಲ್ಲ, ಈ ಪುರಾವೆಯೂ ಇಲ್ಲ ಅಂದ್ರೆ ಇವರನ್ನ ಕೊಂದಿದ್ದಾರ? ನೀವು ಇಂಥ ಕೇಸ್ ಯಾಕೆ ಮಾಡ್ತಿದ್ದಾರ? ಪೂರ್ತಿ ಕೇಸ್ನ ರಚಿಸಿ ನನ್ನ ವಿರುದ್ಧ ಇದನ್ನ ಡಿಸ್ಚಾರ್ಜ್ ಅಂತ ಕರೀತಾರೆ. ಈ ತರ ಅಲ್ಲ, ನನ್ನ ಟ್ರೈ ಮಾಡಿ ಇನ್ನೋಸೆಂಟ್ ತರ ನನ್ನ ತೋರಿಸಿದ್ರು, ನಾನು ಅಪರಾಧಿ ಅಲ್ಲ ಅಂತ ಹೇಳಿದ್ರು. ಇದು ಕೇಸೇ ಅಲ್ಲ ಅಂತ, ಕೇಸ್ನ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಶಶಿ, ನಿಮ್ಗೆ ಅಷ್ಟು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ದು ಕೂಡ, ಪಬ್ಲಿಕ್ ಲೈಫ್ ಇದ್ದು, ಅಷ್ಟೊಂದು ರೆಸ್ಪೆಕ್ಟ್ ಇದ್ದು, ಜನರ ಪ್ರೀತಿ ಇದ್ದು, ಅಂಥವ್ರ ಮೇಲೆ ಒಂದು ಆರೋಪ ಬರುತ್ತೆ, ಅವ್ರ ವೈಫ್ನ ಮರ್ಡರ್ ಮಾಡಿದ್ದಾರೆ ಅಂತ, ಹತ್ಯೆ ಮಾಡಿದ್ದಾರೆ ಅಂತ. ನೀವೇ ಯೋಚಿಸಿ, ಹೇಗೆ ಅನ್ಸುತ್ತೆ ನಿಮ್ಗೆ? ನನ್ನ ಪರಿಚಯ ಇದ್ದವ್ರಿಗೆ ಗೊತ್ತಿದೆ ನಾನು ಯಾವತ್ತೂ ಯಾರ ಮೇಲೂ ಹಲ್ಲೆ ಮಾಡೋದು ಸಾಧ್ಯನೇ ಇಲ್ಲ ಅಂತ. ನಾನು ಯಾರ ಮೇಲೂ, ಮಕ್ಕಳ ಮೇಲೂ ನಾನು ಯಾವತ್ತೂ ಕೈ ಮಾಡಿಲ್ಲ, ಯಾವತ್ತೂ ಹೊಡೆದಿಲ್ಲ. ಈ ಥರದ ವ್ಯಕ್ತಿ ಎಲ್ಲ ಜನರು ನನ್ನ ಬಗ್ಗೆ ಯಾರಿಗೆ ಪರಿಚಯ ಇದೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇದು ಸಾಧ್ಯನೇ ಇಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. ಅವರ ಅಣ್ಣ ಇದ್ದಾರಲ್ಲ, 2 ಅಣ್ಣಂದ್ರು, ಅವರ ಮಗ, ಒಬ್ಬನೇ ಮಗ ಇರೋದು, ಅವ್ರು ನನ್ನ ಜೊತೆಗೇನೆ ಇದ್ರು. ಅವ್ರು ಹೇಳಿದ್ರು ನಮ್ಗೆ ಗೊತ್ತಿದೆ, ನೀವು ಮಾಡೋದು ಸಾಧ್ಯವಿಲ್ಲ. ಆದರೆ ಹೊರಗಡೆ ಜನ ನನ್ನ ಬಗ್ಗೆ ತಿಳಿದೇ ಇದ್ದವರು, ಅವ್ರ ಬಗ್ಗೆನೇ ಗೊತ್ತಿಲ್ಲ. ಆದರೆ ಇದರಲ್ಲಿ ಒಂದು ಒಳ್ಳೆ ರಾಜಕೀಯ ಅವಕಾಶ ಕಾಣಿಸ್ತು, ಅಂಥೋರೇ ಇದನ್ನೆಲ್ಲ ಮಾಡಿದ್ದು. ನನ್ನ ಪ್ರಕಾರ ಇದು ತುಂಬಾ ಕೆಟ್ಟದಾಯ್ತು. ಮತ್ತೆ ನಾನು ಜನರಲಿ ಸ್ಪೀಕಿಂಗ್, ನಮ್ಮ ರಾಜಕೀಯದಲ್ಲಿ ಒಂದು ಕಾಲದಲ್ಲಿ ಜನರ ಪ್ರೈವೇಟ್ ಲೈಫ್ನ ನಾವು ಈ ಸರ್ಕಾರದ ಜೀವನ ನಡೆಸ್ತೀವಿ, ಅದರ ಮೇಲೆ ಯಾವ ಟಿಪ್ಪಣಿ ಕೊಟ್ಟರು ಇಷ್ಟ ಆಗ್ತಿರ್ಲಿಲ್ಲ, ಯಾರೂ ಮಾತಾಡ್ತಿರ್ಲಿಲ್ಲ. ತುಂಬಾ ಜನ, ಉದಾಹರಣೆಗೆ ವಾಜಪೇಯಿ ಸಾಹೇಬ್ರ ಬಗ್ಗೆ, ತುಂಬಾ ಜನರ ಬಗ್ಗೆ, ಅವರ ಪ್ರೈವೇಟ್ ಲೈಫ್ ಬಗ್ಗೆ ಜನರ ಅದರ ಬಗ್ಗೆ ಮಾತಾಡ್ತಿದ್ರು. ನಿಜ, ಯಾವ ಮಾಧ್ಯಮದಲ್ಲೂ ಇದನ್ನ ಪ್ರಕಟಣೆ ಮಾಡಿರ್ಲಿಲ್ಲ. ಅಂದ್ರೆ ಇವೆಲ್ಲ. ಆದರೆ ಈ ನಡುವೆ ನನ್ನ ಪ್ರಕಾರ ಆ ಕಲ್ಚರ್ ಬದಲಾಗಿದೆ, ಅದು ತುಂಬಾ ಕೆಟ್ಟದಾಗಿ. ಶಶಿ, ಆಕ್ಚುಲಿ ಆಪ್ಗೆ ಅದಾಲತ್ನಲ್ಲಿ ನಾನು ಜಾಸ್ತಿ ಪ್ರಯತ್ನ ಮಾಡ್ತೀನಿ, ಯಾವತ್ತೂ ಕೂಡ ಯಾರ ಪರ್ಸನಲ್ ಲೈಫ್ ಬಗ್ಗೆನೂ ಮಾತಾಡಬಾರ್ದು ಅಂತ. ಅದಕ್ಕೆ ಈಗ ನೀವೇ ಜನರಿಗೆ ಹೇಳ್ಬಿಡಿ, ಯಾಕಂದ್ರೆ ಇದ್ರ ಬಗ್ಗೆ ಎಷ್ಟೆಲ್ಲ ಚರ್ಚೆಗಳಾಗಿದೆ, ಪಬ್ಲಿಕ್ ಅಲ್ಲಿ ಮಾತುಗಳಾಗಿದೆ, ಎಂತೆಂಥ ರೀತಿನಲ್ಲಿ ಮಾತಾಡಿದ್ರು, ಎಂಥ ಆರೋಪವನ್ನು ಹಾಕಿದ್ರು. ನಿಮಗೂ ಸುನಂದ ಅವ್ರಿಗೂ ಡಿಫ್ರೆನ್ಸಸ್ ಆಗಿತ್ತು ಅಂತ ನಿಜಾನಾ? ಇಲ್ಲಿಲ್ಲ, ಆಕ್ಚುಲಿ ನಮ್ಮಿಬ್ಬರ ನಡುವೆ ಬೇರೆ ಯಾವ ಕಾರಣನೂ ಇರಲಿಲ್ಲ. ನೀವು ಅವರ ಟ್ವೀಟ್ಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮನಸ್ಸಲ್ಲಿ ತುಂಬಾ ಬೇಜಾರಿತ್ತು ಅವರಿಗೆ.
ಒಂದಿನ ತುಂಬ ಪ್ರೀತಿಯ ಟ್ವೀಟ್ಸ್ ಮಾಡಿದರೆ ಮಾರನೇ ದಿನ ಇನ್ನೊಂದನ್ನೇ ಬರೀತಿದ್ರು. ಖಂಡಿತ ಇದ್ರ ಬಗ್ಗೆ ನನ್ನ ಯಾವ ಖೇದನೂ ಇಲ್ಲ, ಅವ್ರು ಕೆಟ್ಟವರು ಅಂತ ಖಂಡಿತ ಹೇಳೋದಿಲ್ಲ. ನಿಜ ಏನಂದ್ರೆ ಅವರಿಗೆ ರೋಗ ಇತ್ತು, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಸಿಂಪತಿ ಇಟ್ಕೋಬೇಕು. ನಾನು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೆ, ಮೆಂಟಲ್ ಹೆಲ್ತ್ ಬಿಲ್ ಬಂದಾಗ ಒಬ್ಬರ ಕಾಲ್ ಮುರಿದು ಹೋಗಿದೆ ಅಂದಾಗ ಅನ್ಕೊಳ್ಳಿ, ಆಗ ನಾವೆಲ್ಲ ಸಿಂಪತಿ ತೋರಿಸ್ತೀವಿ, ಯಾಕೆಂದ್ರೆ ಕಾಲ್ ಮುರಿದಿರೋದು ನಮಗೆ ಕಾಣಿಸುತ್ತೆ. ಅದೇ ಯಾರ್ದಾದ್ರೂ ಮನ್ಸು ಮುರಿದಿದ್ರೆ ಜನರಿಗೆ ಅದು ಕಾಣಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳೋಲ್ಲ, ಯಾವ ಸಿಂಪತಿ ಕೂಡ ತೋರ್ಸಲ್ಲ. ಅವರ ಅನುಭವಕ್ಕಾಗಿ ಮತ್ತೆ ಅವರ ಜೊತೆ ಇರ್ತಾರಲ್ಲ ಅವರ ಅನುಭವಕ್ಕಾಗಿ. ಇದು ತುಂಬಾ ದುಃಖದ ಸಂಗತಿ. ಆದ್ರೆ ಇಷ್ಟಾದ್ಮೇಲೂ ಇದನ್ನ ಈ ರೀತಿಯಲ್ಲಿ ಉಪಯೋಗಿಸೋದು ತುಂಬಾನೇ ಕೆಟ್ಟ ವಿಚಾರ ಅಂತ ಹೇಳ್ತೀನಿ. ಮತ್ತೆ ನಾನು ಯಾವತ್ತೂ ನಿಮ್ಗೆ ಗೊತ್ತಿರಬಹುದು, ಇದರಲ್ಲಿ ನನಗೆ 15 ವರ್ಷದ ಅನುಭವ ಇದೆಯಲ್ಲ ರಾಜಕೀಯದಲ್ಲಿ, ನಾನು ಯಾರ ಮೇಲೂ ಯಾವತ್ತೂ ವ್ಯಕ್ತಿಗತ ಆರೋಪ ಇಲ್ಲಿವರೆಗೂ ಮಾಡಿಲ್ಲ. ಯಾರ ಮೇಲೂ ನೋಡಿ, ನನಗೆ ಕೋಪ ಇದ್ರೆ ನಾನು ಮಾತೇ ಆಡಲ್ಲ. ಆದರೆ ನಾನು ಈ ಪಾಲಿಟಿಕ್ಸ್ ಆಫ್ ಪರ್ಸನಾಲಿಟಿ ಮೇಲೆ ನನಗೆ ನಂಬಿಕೆ ಇಲ್ಲ. ಆದ್ರೆ ತುಂಬ ಜನ ನೋಡಿ, ನನ್ನ ಮನಸ್ಸಲ್ಲಿ 2-3 ಇದ್ದಾರೆ, ಮತ್ತೆ ಅವರನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಇದು ಯಾರ ಕಾಂಡಕ್ಟ್ ಇತ್ತೋ, ಯಾರು ಸುಳ್ಳು ಹೇಳಿದ್ರು, ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಅನ್ನೋದು, ಆದರೂ ಹೇಳ್ತಾನೆ ಇದ್ರು. ಇದನ್ನೆಲ್ಲ ಯೋಚಿಸಿದ್ರೆ ನಾಟ್ ಪಾಸಿಬಲ್ ಟು ಫರ್ಗೆಟ್. ಮೀಡಿಯಾದಲ್ಲಿ ನಿಮ್ಮ ವಿಚಾರಣೆ ಇರ್ತಿತ್ತು, ನಿಮಗೆ ಚೆನ್ನಾಗಿ ಗೊತ್ತಿತ್ತು ಇವೆಲ್ಲ ಸುಳ್ಳು ಅಂತ, ಯಾಕೆ ನೀವು ಅವಾಗ ಉತ್ತರ ಕೊಡಲಿಲ್ಲ? ನೋಡಿ, ಯಾಕಂದ್ರೆ ಅದೇ ಸಮಯ ನನ್ಗೆ ಗೊತ್ತಿತ್ತು ಸರ್ಕಾರ ಬೇರೆಯವ್ರದ್ದು, ಪೊಲೀಸರನ್ನ ಬೇರೆಯವರು ಆಡಿಸ್ತಿದ್ದಾರೆ. ನಾನು ಏನು ಹೇಳಿದ್ರು ಬಹುಶಃ ಅದನ್ನ ನನ್ನ ವಿರುದ್ಧವಾಗಿ ಬಳಸ್ಬೋದಾಗಿತ್ತು. ಲಾಯರ್ಸ್ ಹೇಳಿದ್ರು, ನಿಮ್ಗೇನೇ ಹೇಳಬೇಕಾದ್ರೂ ಅದನ್ನ ಪೊಲೀಸರಿಗೆ ಹೇಳಿ, ಮತ್ತೆ ಅವಶ್ಯಕತೆ ಇದ್ರೆ ನೀವು ನ್ಯಾಯಾಲಯದಲ್ಲೂ ಹೇಳ್ಬೋದು. ಆದರೆ ಏನು ಒಳ್ಳೇದಂದ್ರೆ ನೀವು ಖಂಡಿತ ಮಾಧ್ಯಮದವರ ಹತ್ರ ಬಾಯಿ ಬಿಡಬೇಡಿ, ಯಾಕಂದ್ರೆ ಹೇಳುವುದರಿಂದ ವಿವಾದ ಆಗುತ್ತೆ. ನನಗೆ ಇವತ್ತಿಗೂ ನನ್ನ ಮನಸ್ಸಲ್ಲಿ ನಾನು 100% ಕನ್ವಿನ್ಸ್ ಆಗಿರಲಿಲ್ಲ, 100% ಸ್ಟ್ರಾಟಜಿ ಸರಿಯಾಗಿತ್ತು ಅಂತ ನಾನು ಹೇಳಲ್ಲ. ಆದರೆ ಲಾಯರ್ಸ್ ಈಗಲೂ ನನಗೆ ಹೇಳ್ತಾರೆ, ಒಳ್ಳೇದಾಯ್ತು ನೀವೇನು ಮಾತಾಡಲಿಲ್ಲ, ಇಲ್ದಿದ್ರೆ ಈ ವಿವಾದ ಮಾಧ್ಯಮದಲ್ಲಿ ವಿವಾದ ಆಗ್ತಿತ್ತು. ಮತ್ತೆ ನೀವು ಬರೀ ಕೊನೆಗೆ ಪೊಲೀಸರ ರಿಪೋರ್ಟ್ ಬಂತಲ್ಲ, ಅದು ಕ್ಲಿಯರ್ ಆಗಿತ್ತು, ಅವರೇ ಬರೆದಿದ್ರು, ನನ್ನ ಕಡೆಯಿಂದ 100% ಕೋಆಪರೇಷನ್ ಸಿಕ್ತು ಅಂತ. ಅವರು ಏನು ಕೇಳಿದ್ರು ನಾನು ಅವರಿಗೆ ಕೊಟ್ಟಿದ್ದೆ. ಅವರು ಸರ್ಪ್ರೈಸ್ ರೇಡ್ ಮಾಡಿ ನನ್ನ ಮೊಬೈಲ್ ಫೋನು, ನನ್ನ ಲ್ಯಾಪ್ಟಾಪ್ ಎಲ್ಲನೂ ತಗೊಂಡೋದ್ರು. ನನ್ನ ಜೊತೆ ಯಾರು ಕೆಲಸ ಮಾಡ್ತಿದ್ರು ಅವ್ರ ಲ್ಯಾಪ್ಟಾಪನ್ನು ತಗೊಂಡೋದ್ರು. ನನ್ನ ಪೂರ್ತಿ ಇಮೇಲ್ ಪಾಸ್ವರ್ಡ್ ಎಲ್ಲ ಕೇಳಿದ್ರು, ಅದನ್ನು ಕೊಟ್ಬಿಟ್ಟೆ. ಯಾಕೆಂದ್ರೆ ಮುಚ್ಚಿಡುವುದೇನಿದೆ, ನಾನು ಹೇಳ್ದೆ ನಿಮ್ಗೆ ಏನು ಬೇಕಿದ್ರು ಅದನ್ನು ತಗೊಂಡೋಗಿ, ಆಮೇಲೆ ನೀವೇ ನಿರ್ಧಾರ ಮಾಡಿ ಇದರಲ್ಲಿ ಏನಾದರೂ ಸಂಶಯ ಬರುತ್ತಾ. ಅದಕ್ಕೆ ಅವರೆಲ್ಲ ಈ ಹತ್ಯೆ ಬಗ್ಗೆ ಮಾತಾಡೋದನ್ನು ಅವ್ರು ನಿಲ್ಲಿಸ್ಬಿಟ್ರು. ಕೊನೆಗೆ ಏನೋ ಒಂದು ಮಾಡಬೇಕಲ್ಲ, ಅದಕ್ಕೆ ಇದನ್ನ ಆತ್ಮಹತ್ಯೆ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಪುರಾವೆ ಝೀರೋ ಅಷ್ಟೇ. ಆ ಸಾವು ಹೇಗಾಯ್ತು ಅಂತ ಗೊತ್ತಾಯ್ತಾ? ನೋಡಿ, ಅನ್ಫಾರ್ಚುನೇಟ್ಲಿ ವಿಷಯ ಏನಂದ್ರೆ ಪೋಸ್ಟ್ ಮಾರ್ಟಮ್ ವಾಸ್ ನಾಟ್ ವೆರಿ ವೆಲ್ ಡನ್. ಮತ್ತೆ ನನಗೆ ಈ ಥರದ ಡೀಟೇಲ್ಸಲ್ಲಿ ಬರೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆಂದರೆ ಇದೀಗ ನನ್ನ ಮನಸ್ಸಲ್ಲಿ ಈ ಚಾಪ್ಟರ್ ಮುಗ್ದು ಹೋಗಿದೆ, ಮತ್ತೆ ಮುಗ್ದಿದ್ದೇ ಒಳ್ಳೆಯದಾಯಿತು. ಆದರೆ ನಮ್ಮ ದೇಶದಲ್ಲಿರೋ ಒಬ್ಬ ಫೊರೆನ್ಸಿಕ್ ಸೈಂಟಿಸ್ಟ್ ಪದ್ಮವಿಭೂಷಣ ಅವ್ರಿಗೆ ಸಿಕ್ಕಿದೆ. ಅವರು ಈ ಪೋಸ್ಟ್ ಮಾರ್ಟಮ್ ಬಗ್ಗೆ ದಿನಪತ್ರಿಕೆಯಲ್ಲಿ ಓದಿ, ಮತ್ತೆ ಮಂತ್ರಿಗಳು ಹಾಗೆ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರು. ಯಾಕೆಂದರೆ ಆ ಕಾಪಿ ನನಗೂ ಸಿಕ್ಕಿದೆ. ಅದರಲ್ಲಿ ಬರೆದಿದ್ರು, ದಿಸ್ ಈಸ್ ಶಾಕಿಂಗ್ ದಟ್ ಪೋಸ್ಟ್ ಮಾರ್ಟಮ್ ಈಸ್ ನಾಟ್ ದಿ ಫಿಶಿಂಗ್ ಎಕ್ಸ್ಪೆಡಿಷನ್. ಅವರು ಇದನ್ನೂ ಹೇಳಿದ್ರು, ಇವೆಲ್ಲ ಪಾಸಿಬಿಲಿಟೀಸ್ ಇನ್ನೂ ಆಗ್ಬೋದಿತ್ತು ಆನ್ ದ ಬೇಸಿಸ್ ಆಫ್ ವಾಟ್ ಹ್ಯಾಸ್ ಬಿನ್ ರಿವೀಲ್ಡ್ ಇನ್ ದ ಮೀಡಿಯಾ. ಇದರ ಬಗ್ಗೆ ಯಾಕೆ ಇನ್ನೂ ಯೋಚಿಸಲಿಲ್ಲ? ಅದಕ್ಕೆ ಈ ಎಲ್ಲ ಡೀಟೇಲ್ಸ್ ಒಳಗೆ ಹೋಗೋದಕ್ಕೆ ನನ್ನ ಪ್ರಕಾರ ಇದು ಸರಿಯಾದ ಫೋರಮ್ ಅಲ್ಲ. ಒಂದಿನ ಬಹುಶಃ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ಬೋದು. ಆದರೆ ನಾನಿನ್ನು ಪಬ್ಲಿಕ್ ಲೈಫ್ನಲ್ಲಿ ಆ್ಯಕ್ಟಿವ್ ಇರಬೇಕಾದ್ರೆ, ನನ್ನ ಪಬ್ಲಿಕ್ ಲೈಫ್ನಲ್ಲಿ ಈ ವಿಷಯ ಬಂದಿದ್ದೇ ಒಂದು ಕೆಟ್ಟ ಸಂಗತಿ. ಮತ್ತು ನನ್ನ ಪ್ರಕಾರ ಇದನ್ನೇ ಇಟ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ. ಯಾಕಂದರೆ ನಾನೇನು ಕೆಲಸ ಮಾಡಿದ್ದೇನೋ ನಮ್ಮ ಜನತೆಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ಅದರ 0.01% ಕೂಡ ಹೇಳಿಲ್ಲ ಈ ವಿಷಯನ. ಅದೇ ಇನ್ನೊಂದು ವಿಷಯದಲ್ಲಿ ನೀವು ಇಷ್ಟೊಂದು ಟೆನ್ಷನ್ ಕೊಡ್ತಿದ್ದೀರಾ ಅಂದಮೇಲೆ ಇಟ್ ಈಸ್ ಅನ್ಫೇರ್ ಟು ಮೀ. ಶಶಿ, ನಿಮ್ಮ ಮಾತನ್ನ ಒಪ್ಕೋತೀನಿ. ನನಗೆ ನೀವು ತುಂಬ ವರ್ಷಗಳಿಂದ ಗೊತ್ತು, ಸುನಂದ್ ಅವರು ಗೊತ್ತಿತ್ತು, ಮತ್ತು ನನಗೆ ನೀವು ಈ ವಿಚಾರವಾಗಿ 7.5 ವರ್ಷಗಳ ಕಾಲ ಏನು ಅನುಭವಿಸಿದಿರಿ ಅಂತಲೂ ಗೊತ್ತು. ಆದರೆ ಎಷ್ಟು ನನ್ನ ಕೆಲಸದ ದೃಷ್ಟಿಯಿಂದ, ಪಬ್ಲಿಕ್ನ ದೃಷ್ಟಿಯಿಂದ ಏನು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ನಾನು ಕೇಳಿದೆ. ನಿಮ್ಮ ಸೆಂಟಿಮೆಂಟ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಹಾಗೆ ನಾನು ಹೇಳೋದೇನೆಂದರೆ, ಈ ವಿಚಾರದಲ್ಲಿ ನೀವು ನಿಜವಾದ ಅದಾಲತ್ನಿಂದ ನಿರ್ದೋಷಿ, ಹಾಗೆ ಆಪ್ಗೆ ಅದಾಲತ್ನಲ್ಲೂ ಕೂಡ ನಿರ್ದೋಷಿಯಾಗಿ ಹೋಗ್ತೀರಿ. ಥ್ಯಾಂಕ್ ಯು.
ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಶಶಿ ತರೂರ್ ಮೇಲೆ ಇನ್ನೊಂದಷ್ಟು ಆರೋಪಗಳು, ಪ್ರಶ್ನೆಗಳು. ನಿಮ್ಮ ಪಾರ್ಟಿಯ ಲೀಡರ್ಸ್ ಏನಿದ್ದಾರೆ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರಿಷ್ಟದ ವಿರುದ್ಧವಾಗಿ ಚುನಾವಣೆಯಲ್ಲಿ ಹೋರಾಡಿದ್ರೆ ಅಂತ ಅವ್ರ ಕೋಪನ? ನಾನು ಹೋರಾಡಿದ್ದೆ, ಯಾಕೆಂದ್ರೆ ನಾನೇನೋ ಬದಲಾವಣೆ ತರಬೇಕಾಗಿತ್ತು. ಅವ್ರು ಇಷ್ಟಪಡುವಂತ ಕ್ಯಾಂಡಿಡೇಟ್ ಅಂತೂ ನೀವಲ್ಲ. ಅದು ಸರಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಶಶಿ ತರೂರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಮಿನಿಸ್ಟರ್ ಶಶಿ ತರೂರ್ ಅವರ ಮೇಲೆ ಇವರು ರಾಜಕೀಯದಲ್ಲಿ ಮಿಸ್ಫಿಟ್ ಎಂಬ ಆರೋಪವಿದೆ. ಶಶಿ, ನೀವು ಟಾಪರು, ಸ್ಕಾಲರು, UN ಅಲ್ಲಿ ಕೆಲಸ ಮಾಡಿದ್ದೀರಾ, ಡಿಪ್ಲೊಮೆಸಿ ಅನ್ನೋದು ಗೊತ್ತಿದೆ, ನೀವು ತುಂಬಾ ಹೆಚ್ಚಾಗಿ ಓದ್ಕೊಂಡಿದ್ದೀರಾ. ಇಷ್ಟು ಓದ್ಕೊಂಡಿರುವಂತ ವ್ಯಕ್ತಿ ಇವತ್ತಿನ ರಾಜಕೀಯಕ್ಕೆ ಬೇಕಾ ಹೇಗೆ? ಈ ನಡುವೆ ನನ್ನ ಪ್ರಕಾರ ರಾಜಕೀಯದಲ್ಲೂ ಈ ತರದ ಜನ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ. ಇದರ ಬ್ಯಾಕ್ಗ್ರೌಂಡ್ ಬೇರೆ. ನನ್ನ ಕುಟುಂಬ ರಾಜಕೀಯದಲ್ಲಿ ಇರಲಿಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ರಾಜಕೀಯದಲ್ಲಿ ಇದ್ದಿಲ್ಲ. ಜೊತೆಗೆ ನನ್ನ ಮಕ್ಕಳು ಇದರಲ್ಲಿ ಬರೋಕ್ಕೆ ಇಷ್ಟಪಡ್ತಿಲ್ಲ. ನನ್ನ ಒಬ್ಬನಿಗೆ ಮಾತ್ರ ಈ ಅವಕಾಶ ಸಿಕ್ಕಿತ್ತು. ಅದಕ್ಕೆ ನಾನು ಯೋಚಿಸಿದೆ, ನನ್ನ ಜೀವನದಲ್ಲಿ ಯಾವಾಗಲೂ ಐ ಆಲ್ವೇಸ್ ವಾಂಟೆಡ್ ಟು ಮೇಕ್ ಅ ಡಿಫರೆನ್ಸ್. ನನ್ನಿಂದಾಗಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ. ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನ ನೋಡಿದ್ದೆ. ನೀವು ಹೇಳಿದ್ರಿ ಪೊಲಿಟಿಕ್ಸ್ ಬಂದ್ರೆ ನನಗೇನು ಪ್ರಯೋಜನ ಇಲ್ಲ, ಇನ್ನೂ ಖರ್ಚು ಹೆಚ್ಚಾಗುತ್ತೆ ಅಂತ. ಅದಂತೂ ನಿಜ. ಯಾಕಂದ್ರೆ ನೀವು ಇದನ್ನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸುಮಾರು ಜನ ಇವತ್ತಿಗೂ ಇದ್ದಾರೆ ರಾಜಕೀಯದಲ್ಲಿ. ಅವರು ರಾಜಕೀಯದಿಂದ ಹಣ ಗಳಿಸೋ ಪ್ರಯತ್ನ ಮಾಡ್ತಾರೆ. ಕೆಲವರು ತಮ್ಮ ಇನ್ಫ್ಲುಯೆನ್ಸ್ ಬಳಸಿ ಇನ್ನೊಬ್ಬರಿಂದ ಹಣ ಇಸ್ಕೋತಾರೆ. ಈ ರೀತಿಯ ರಾಜಕೀಯದಲ್ಲಿ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ. ನಾನು ಸ್ವತಃ ನನ್ನ ಹಣದಿಂದಲೇ ಒಂದು ಚಿಕ್ಕ ಫೌಂಡೇಶನ್ ರಚಿಸಿದ್ದೀನಿ ತಿರುವನಂತಪುರದಲ್ಲಿ. ಜನ ನನ್ನ ಹತ್ರ ಬರ್ತಾರೆ ತಮ್ಮ ಸಮಸ್ಯೆ ಹೇಳ್ಕೊಂಡು. ಯಾರಿಗೋಸ್ಕರ ಈ ಅಫಿಷಿಯಲ್ ಆನ್ಸರ್ ಅಂದರೆ ಉತ್ತರ ಇರಲ್ವೋ, ಫಾರ್ ಎಕ್ಸಾಂಪಲ್ ಯಾರಾದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನನಗೆ ಕ್ಯಾನ್ಸರ್ ಆಪರೇಷನ್ ಬೇಕು ಅಂದಾಗ ಅವರನ್ನ ಪ್ರಧಾನ ಮಂತ್ರಿ ರಿಲೀಫ್ ಫಂಡ್ಗೆ ಕಳಿಸ್ಬೋದು. ಮುಖ್ಯಮಂತ್ರಿಯ ರಿಲೀಫ್ ಫಂಡು ಇರುತ್ತೆ. ಯಾರಾದರೂ ಬಂದು ಹೇಳ್ತಾರೆ ಆಪರೇಷನ್ ಹೋಗಿದೆ, ಆದರೆ ಔಷಧಿಗೆ ನನ್ನ ಹತ್ರ ಹಣ ಇಲ್ಲ ಅಂದಾಗ ನನ್ನ ಜೇಬಿಂದಲೇ ಕೊಡಬೇಕಾಗತ್ತೆ. ಅದಕ್ಕೆ ಈ ಥರದ ಫೌಂಡೇಶನ್ ಮಾಡಿಸಿ ಕೊಟ್ಟಿರ್ತೀನಿ. ಯಾಕೆಂದ್ರೆ ನೀವು ಇದನ್ನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಪಾರ್ಟಿಯ ಲೀಡರ್ಸ್ ಏನಿದ್ದಾರೆ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರಿಷ್ಟದ ವಿರುದ್ಧವಾಗಿ ಚುನಾವಣೆಯಲ್ಲಿ ಹೋರಾಡಿದ್ರೆ ಅಂತ ಅವ್ರ ಕೋಪನ? ನೋಡಿ, ನಾನು ಅವರ ಇಚ್ಛೆ ವಿರುದ್ಧ ಹೋರಾಡಿದ್ದೆ. ಯಾಕಂದ್ರೆ ನಾನೇನೋ ಬದಲಾವಣೆ ತರಬೇಕಾಗಿತ್ತು. ಕ್ಯಾಂಡಿಡೇಟ್ ಅಂತೂ ನೀವಲ್ಲ. ಅದಂತೂ ಸರಿ. ನಾನು ಯಾವಾಗ ಹೋರಾಡೋದ್ರ ಬಗ್ಗೆ ಯೋಚಿಸಿದ್ನೋ, ನಾನು ಸೋನಿಯಾಜಿ ಅವರಿಗೆ ಭೇಟಿ ಮಾಡಿದೆ. ನಾನು ಪ್ರಿಯಾಂಕಾಜಿ ಅವರನ್ನು ಮೀಟ್ ಮಾಡಿದೆ. ಮತ್ತೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿದೆ. ಮೂವರಿಗೂ ನಾನು ಕೇಳಿದೆ, ನೋಡಿ, ನಾನ್ ನಿಮ್ಗಳ ವಿರುದ್ಧ ಇಲ್ಲ, ಆದ್ರೆ ನಾನು ಪಾರ್ಟಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಬೇಕು. ಅದಕ್ಕೆ ನಾನು ಯೋಚಿಸ್ತಾ ಇದ್ದೀನಿ, ಒಂದ್ ವೇಳೆ ನೀವು ಚುನಾವಣೆಯನ್ನು ಆಥರೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸ್ತೀನಿ. ನಿಮ್ ವಿಚಾರ ಏನು? ನಾನು ಆಕ್ಚುಲಿ ರೆಡಿಯಾಗಿದ್ದೆ. ಅವ್ರು ಹೇಳ್ತಾರೆ ಮಾಡಬೇಡಿ ಅಂತ, ಯಾಕೆಂದ್ರೆ ನಮ್ಮ ಪಾರ್ಟಿಯಲ್ಲಿ ಒಗ್ಗಟ್ಟಿರ್ಬೇಕು, ನೀವಿಂಥದ್ದೆಲ್ಲ ಮಾಡಬೇಡಿ, ಬೇಕಿದ್ರೆ ಬೇರೆ ಆಗ್ಬೇಡಿ ಅಂತ. ಆದ್ರೆ ಹಾಗೆ ಹೇಳಲಿಲ್ಲ. ಮೂವರು ಸೇರಿ ನನಗೆ ಪ್ರೋತ್ಸಾಹ ಮಾಡಿದ್ರು, ನೀವು ಹೋಗಿ, ಇಟ್ಸ್ ಗುಡ್ ಫಾರ್ ದ ಪಾರ್ಟಿ. ಚುನಾವಣೆ ಆಗ್ಲಿ, ನಾನು ಯಾರೇ ಕಾಂಟೆಸ್ಟ್ ಮಾಡಿದ್ರು ಕೂಡ ನಾನು ಅವರಿಗೆ ಅನುಮತಿ ನೀಡ್ತೀನಿ. ನಾನು ಆ ಸ್ಪಿರಿಟ್ ಒಳಗೆ ಬಂದೆ. ಆಮೇಲೆ ಗೊತ್ತಾಯ್ತು, ಒಬ್ಬ ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದ ಅಂತ. ಇದೆಲ್ಲ ಆದ್ಮೇಲೆ ಕ್ಲಿಯರ್ ಆಗಿತ್ತು ವಿಷಯ ಬೇರೆ ಅಂತ. ಆದರೂ ಕೂಡ ನಾನೇನು ಯೋಚಿಸ್ದೆ, ಒಂದ್ಸಲ ಒಂದ್ ಸ್ಟೆಪ್ ತಗೊಂಡೆ, ಅದನ್ನ ಪೂರ್ಣಗೊಳಿಸ್ಬೇಕು. ನಾನು ಕೊನೆಯವರೆಗೂ. ಅವ್ರು ಹೇಳೋದೇನಂದ್ರೆ, ನಿಮ್ಮನ್ನ ಚುನಾವಣೆಗೆ ಯಾಕೆ ನಿಲ್ಸಿದ್ದು ಅಂದ್ರೆ ಲೆಜಿಟಿಮೇಸಿ ಸಿಗುತ್ತೆ ಅಂತ. ಚುನಾವಣೆ ಆಯ್ತು, ಆದ್ರೆ ನೀವು ನನ್ನ ಪ್ರಕಾರ ಈ ಲೆಜಿಟಿಮೇಸಿ ಆಗಿದೆ. ಯಾಕೆಂದ್ರೆ ಕೊನೆಯಲ್ಲಿ ಸೋನಿಯಾಜಿ ನನಗೆ ಹೇಳಿದ್ರು, ವಾಟ್ ಯುವರ್ ಡನ್ ಇಸ್ ಸ್ಟ್ರೆಂಥನ್ ದ ಪಾರ್ಟಿ. ಹೀಗೆ ಆಗಿದ್ರೆ ನನಗೆ ನಿಜವಾಗಿಯೂ ಖುಷಿ ಇದೆ. ಪಾರ್ಟಿನ ಬಲಶಾಲಿ ಮಾಡೋದೇ ನಮ್ಮ ಉದ್ದೇಶ. ಖರ್ಗೆ ಸಾಹೇಬ್ರು ಗೆದ್ದಿದ್ದಾರೆ, ನಾನು ಅದನ್ನ ಖಂಡಿತ ಗೌರವಿಸ್ತೀನಿ. ಮತ್ತೆ ಅವರೇ ನಿರ್ಧಾರ ಮಾಡ್ತಾರೆ, ಪಾರ್ಟಿಯಲ್ಲಿ ಆಗುತ್ತೆ. ಈಗ ಖರ್ಗೆ ಸರ್ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ನಿರ್ಧಾರ ಮಾಡಲ್ವಂತೆ. ಅವ್ರು ಹೇಳೋದೇನಂದ್ರೆ ಹೈಕಮಾಂಡ್ ನಿರ್ಧಾರನೇ ಇವ್ರ ನಿರ್ಧಾರ ಅಂತೆ. ಈ ಹೈಕಮಾಂಡ್ ಶಬ್ದ ನಮ್ಮ ಪಾರ್ಟಿಲಿ ಬಳಸಲಾಗಿದ್ದು ಕೆಲವು ವರ್ಷಗಳ ಹಿಂದೆ. ಈಗ ಅದನ್ನ ಬಳಸ್ತಾ ಇದ್ರು ಕೂಡ. ಶಬ್ದ ಇತಿಹಾಸ ಓದ್ತಿದ್ದಾಗ ಮೊದಲು ನಾನು ಬರೀ ಇದನ್ನು ಕೇಳಿಸ್ಕೊಂಡಿದ್ದೆ. ವರ್ಲ್ಡ್ ವಾರ್ II ನಲ್ಲಿ ಅದು ನೋಡಿ, ನಮ್ಮ 2ನೇ ಯುದ್ಧ ಇತ್ತಲ್ವಾ, ಮಹಾಯುದ್ಧ. ಅದರಲ್ಲಿ ಜರ್ಮನ್ ಆರ್ಮಿಯಲ್ಲಿ ಹೈಕಮಾಂಡ್ ಇರ್ತಿತ್ತು. ಯಾರೋ ಆ ಶಬ್ದನ ಎತ್ಕೊಂಡು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನ ಬಳಸೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಇದೇ ಹೈಕಮಾಂಡ್ ಯಾರನ್ನ ವಿಷಭರಿತ ಹಾವು ಅಂತ ಹೇಳಿತ್ತೋ, ಯಾರನ್ನ ನಾಲಾಯಕ್ ಅಂತ ಹೇಳಿತ್ತೋ, ಯಾರನ್ನ ಸಾವಿನ ಸರ್ದಾರ ಅಂತ ಹೇಳಿತ್ತೋ, ಅವ್ರ ಜೊತೆ ನಿಮ್ ರಿಲೇಷನ್ ಏನಿತ್ತು ಅದ್ರ ಫೋಟೋ ಒಂದಿದೆ, ಅದನ್ನ ತೋರಿಸ್ತೀನಿ ನೋಡಿ. ಪ್ರಧಾನಮಂತ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬಂದಿದ್ರು.
ತಿರುವನಂತಪುರದಲ್ಲಿ. ಇದು ಯಾವಾಗ ಅಂತಂದ್ರೆ ಕರ್ನಾಟಕದಲ್ಲಿ ಚುನಾವಣೆ ಆಗ್ತಾ ಇತ್ತು, ಆಗ ನಿಮ್ಮ ಪಾರ್ಟಿಯವರು ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರಿ. ಅಯ್ಯೋ, ನಾನು ಸ್ವತಃ ಕರ್ನಾಟಕದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ. 3 ದಿನ ನಾನು ಬೆಂಗಳೂರಲ್ಲಿ ಪ್ರಚಾರ ಮಾಡಿದ ಮೇಲೆ ಬಂದಿದ್ದೆ. ಆದ್ರೆ ಏನಾಯ್ತು, ಅದು ಯಾವಾಗ ಪ್ರಧಾನಮಂತ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬಂದಾಗ ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಯಾಗಿತ್ತು. ಅದು ಒಂದು ಜಾಗದ MP ಆದ್ಮೇಲೆ ನಾವು ಪ್ರಧಾನಮಂತ್ರಿನ ಸ್ವೀಕರಿಸಬೇಕು. ಇದು ನಾರ್ಮಲ್ ತಾನೆ? ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನಾನು ಆವಾಗ ನಿಮಗೆ ಹೇಳಿದ್ದೆ, ನಾನು ವ್ಯಕ್ತಿಗತ ಆರೋಪ ಯಾವತ್ತೂ ಮಾಡಿಲ್ಲ ಯಾರಿಗೂ ಕೂಡ, ಮೋದಿ ಸಾಹೇಬ್ರಿಗೂ ಕೂಡ. ನಮ್ಮ ಪ್ರಜಾಪ್ರಭುತ್ವದಲ್ಲೂ ಹೀಗೂ ಇದೆ. ಅಂದರೆ ಒಂದು ಸ್ಥಾನಕ್ಕಾಗಿಯೂ ಒಬ್ಬರಿಗೆ ಮರ್ಯಾದೆ ಕೊಡೋದು ಮುಖ್ಯ. ಯಾವಾಗ ಜನತೆಯೇ ಯಾರನ್ನೋ ಆರಿಸಿ ಪ್ರಧಾನಮಂತ್ರಿ ಅಂತ ಮಾಡಿದಾಗ ಆ ಪ್ರಧಾನಮಂತ್ರಿ ಪೊಸಿಷನ್ನ ಅವರು ಎಲ್ಲಿವರೆಗೂ ಆಕ್ಯುಪೈ ಮಾಡ್ತಾರೋ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಮತ್ತೆ ನಾನು ಹೇಳಿದಾಗ ಇಲ್ಲಿ ಬಹುಶಃ ರಾಜಕಾರಣದ ವೈರತ್ವ ಇರಬಹುದು, ಹೀ ಈಸ್ ಎನ್ ಅಡ್ವರ್ಸರಿ. ಆದರೆ ವಿದೇಶಕ್ಕೆ ಹೋದಾಗ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ, ಅದಕ್ಕೆ ಅವರ ವಿರುದ್ಧ ಮಾತಾಡೋದಿಲ್ಲ. ಆದರೆ ಕೆಲವರು ನಿಮ್ಮ ಪಾರ್ಟಿಯವರು ಏನಿದ್ದಾರೆ, ಗುಲಾಬ್ ನಬಿ ಆಜಾದ್ ಅವರು ಆಪ್ಗೆ ಅದಾಲತ್ಗೆ ಬಂದಿದ್ರು. ಅವ್ರು ಹೇಳಿದ್ದೇನೆಂದ್ರೆ, ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗ ಯಾರಾದರೂ ಮೋದಿಯವ್ರನ್ನ ಭೇಟಿಯಾದರೆ, ಮೋದಿಯವ್ರನ್ನ ಹೊಗಳಿದ್ರೆ ಅವ್ರನ್ನ ಮೋದಿ ಏಜೆಂಟ್ ಅಂತ ಹೇಳ್ತಿದ್ರಂತೆ. ಆದರೆ ಈ ವಿಚಾರ ಸರಿಯಲ್ಲ. ನನ್ನ ವಿರೋಧ ಕೂಡ ಇವೆಲ್ಲ ಎಷ್ಟು ಜನ ಹೇಳ್ತಾ ಇದ್ರು ನಾನು ಭಾಜಪಾಗೆ ಹೋಗ್ತೀನಿ ಅಂತ. ನಾನು ಇಲ್ಲಿ ನನ್ನ ಗೆಳೆಯರು ಹೇಳ್ತಾರೆ, ನೋಡಿ ಇವರೇನು ಬರೀತಾರೆ ಅದನ್ನ ನೀವು ನೋಡಿ, ಅವರ ನಿಜವಾದ ಬಣ್ಣ ಅವರ ಲೇಖನೆಯಲ್ಲೇ ಕಾಣಿಸುತ್ತೆ ನಿಮಗೆ. ನೀವು ಹೀಗೆ ವಿಚಾರ ಮಾಡಬೇಡಿ. ಅಂದರೆ ಯಾರ ಮನಸ್ಸಲ್ಲಿ ಇಷ್ಟು ಕ್ಲಿಯರ್ ಸಿದ್ಧಾಂತಗಳಿವೆ, ಮೌಲ್ಯಗಳಿವೆ, ಅವನು ಸಡನ್ಲಿ ದಾರಿ ಬದಲಾಯಿಸಿ ಅವರ ವಿರುದ್ಧ ಹೋಗೋಕ್ಕೆ ಸಾಧ್ಯನಾ? ಆದರೆ ನಾವು ಪರಸ್ಪರ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗೋದಿಲ್ಲ. ಒಂದ್ ಕಾಲದಲ್ಲಿ ನನ್ನ ಪ್ರಕಾರ ವಾಜಪೇಯಿ ಸಾಹೇಬ್ರು ನೆಹರು ಸಾಹೇಬ್ರ ಬಗ್ಗೆ ಹೇಳಿದ್ರು. ಈ ನಡುವೆ ಆ ಥರ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಆದರೆ ವಾಜಪೇಯಿ ಅವ್ರ ಬಗ್ಗೆನೂ ಹೇಳ್ತಾ ಇದ್ರು, ನೀವು ಒಳ್ಳೆ ವ್ಯಕ್ತಿ, ಆದರೆ ತಪ್ಪಾದ ಪಾರ್ಟಿಲಿದ್ದೀರಾ ಅಂತ. ನಾನು ಕೆಲವೊಮ್ಮೆ ಇದನ್ನು ಕೇಳಿಸ್ಕೋತೀನಿ. ಹಾಗೆ ನಿಮ್ಮ ಬಗ್ಗೆನೂ ಇದೇ ಮಾತು ಬರುತ್ತೆ, ನೀವು ಒಳ್ಳೆ ವ್ಯಕ್ತಿ, ನೀವು ವಿದ್ಯಾವಂತರು, ಆದರೆ ತಪ್ಪಾದ ಪಾರ್ಟಿಲಿದ್ದೀರಾ ಅಂತ. ನೋಡಿ, ನಾನಂತೂ ನನ್ನ ಕನ್ವಿಕ್ಷನ್ಸ್ನ ಪ್ರಕಾರ ಒಂದು ಪಾರ್ಟಿನ ಆಯ್ಕೆ ಮಾಡ್ಕೊಂಡೆ. ನಿಜವಾಗಿಯೂ ನಿಜ ಅಂದರೆ ನಾನು ಮೊದಲು ಬರೆದಿರೋ ಪುಸ್ತಕಗಳನ್ನು ನೀವು ಓದಿದ್ರೆ ನಾನು ಎಲ್ಲರನ್ನ ಕ್ರಿಟಿಸೈಸ್ ಮಾಡಿದ್ದೇನೆ, ಕಾಂಗ್ರೆಸ್ ಕೂಡ. ಆದರೆ ಮನಮೋಹನ್ ಸಿಂಗ್ ಸಾಹೇಬರು ಮತ್ತೆ ನರಸಿಂಹರಾವ್ ಯಾವ ಬದಲಾವಣೆ ತಂದರೋ ಕಾಂಗ್ರೆಸ್ನಲ್ಲಿ, ಲಿಬರಲೈಸೇಷನ್, ನಾನು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದೆ ಅಂದರೆ ತುಂಬಾನೇ ಸ್ಟೇಟಸ್ ಇಕಾನಮಿ ತರ್ತಿದೆ ಅಂತ. ಆ ಆರೋಪ ಲಿಬರಲೈಸೇಷನ್ ಜೊತೆ ಮುಳುಗೋಯ್ತು. ಮತ್ತೆ ಆಮೇಲೆ ಈ ಭಾಜಪ ನಮ್ಮ ದೇಶನ ಹಿಂದುತ್ವದ ಹೆಸರಿನಲ್ಲಿ ಹಂಚಕ್ಕೆ ಶುರು ಮಾಡಿದ್ರು. ನನ್ಗನ್ನಿಸ್ತು ನಮ್ಮ ದೇಶದ ಏಕತೆಗಾಗಿ ಕಾಂಗ್ರೆಸ್ನ ರಾಜಕೀಯ ಇದೆ ಅಲ್ಲ, ಅದೇ ಚೆನ್ನಾಗಿದೆ. ಅದು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ, ನೀವು ಹಿಂದೂ, ಮುಸಲ್ಮಾನ್, ಮಲಯಾಳಂ, ಹಿಂದಿ ಮಾತಾಡ್ತೀರಾ, ಇದಕ್ಕೆಲ್ಲ ಅವಕಾಶನೇ ಕೊಡೋದಿಲ್ಲ. ಎಲ್ಲ ಭಾರತವಾಸಿಗಳು ಒಂದೇ, ಅದಕ್ಕೆ ನಾವು ನಿಮ್ಮನ್ನ ಸಮಾನವಾಗಿ ನೋಡ್ತೀವಿ. ಈ ಥರದ ರಾಜಕೀಯ ನನಗೆ ಇಷ್ಟ ಆಯಿತು, ಅದಕ್ಕೆ ಕಾಂಗ್ರೆಸ್ ಸೇರ್ಕೊಂಡೆ. ಈಗ ಹಿಮಂತ ಬಿಸ್ವಾ ಶರ್ಮಾ ಅವರು 22 ವರ್ಷ ಕಾಂಗ್ರೆಸ್ಸಲ್ಲಿದ್ದರು. ಅವರು ಆಪ್ಕೆ ಅದಾಲತ್ಗೆ ಬಂದಿದ್ರು. ಅವ್ರು ಹೇಳಿದ್ದೇನೆಂದರೆ, ಕಾಂಗ್ರೆಸ್ನಲ್ಲಿ ಯಾವುದೇ ವ್ಯಕ್ತಿಗಾದರೂ ಎಷ್ಟು ಅವಮಾನ ಆಗುತ್ತೆ ಅಂದರೆ, ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋದಾಗ ಯಾವ ಪ್ಲೇಟ್ನಲ್ಲಿ ನಾಯಿ ಬಿಸ್ಕೆಟ್ ತಿಂತಾ ಇತ್ತೋ ಅದೇ ಪ್ಲೇಟಲ್ಲಿ ಅವ್ರಿಗೂ ತಿನ್ನಕ್ಕೆ ಕೊಟ್ರಂತೆ. ಆಗ ಅವ್ರು ಹೇಳಿದ್ದು, ಸೆಲ್ಫ್ ರೆಸ್ಪೆಕ್ಟ್ ಇರೋಂಥ ವ್ಯಕ್ತಿ ಹೇಗಿರೋಕ್ಕೆ ಸಾಧ್ಯ ಅಂತ. ಈ ಥರದ ಘಟನೆಗಳು ನನ್ನ ಜೊತೆ ಯಾವತ್ತೂ ಆಗಿಲ್ಲ. ನಾನೇನು ಹೇಳಿ, ನಾನು ಆ ನಾಯಿನ ನೋಡಿಲ್ಲ. ರಾಹುಲ್ ಗಾಂಧಿನ ಹಲವಾರು ಬಾರಿ ನೋಡಿದ್ದೀನಿ. ನಾನು ಹೇಳುವುದೇನೆಂದ್ರೆ, ಪ್ರತಿ ವ್ಯಕ್ತಿಗೆ ನೋಡೇ ಇಲ್ವಾ ಯಾವತ್ತು? ಇಲ್ಲ. ಇಲ್ಲಿ ನೋಡಿ, ಬಹುಶಃ ಇದು ನನ್ನ ದುರಾದೃಷ್ಟ. ಆದರೆ ನಾನು ಅಲ್ಲಿಗೆ ಕೆಲಸದ ಮೇಲೆ ಹೋಗ್ತೇನೆ, ಕೆಲಸದ ವಿಚಾರವಾಗಿ ಮಾತಾಡ್ತೀನಿ ಅಷ್ಟೇ. ಇಂಥ ಅವಕಾಶ ಸಿಕ್ಕಿಲ್ಲ. ಮತ್ತೆ ನೋಡಿ, ರಾಹುಲ್ ಜಿ ಜೊತೆ ಮಾತಾಡೋದು ನನಗೆ ತುಂಬಾನೇ ಸುಲಭ ಅನ್ನಿಸ್ತು. ಅವರೇನು ಯುವಕರು, ಅವರ ವಿಚಾರ, ನಾನು ಅವರ ಜೊತೆ ಸಂಪರ್ಕದಲ್ಲಿರೋದು ಅಷ್ಟು ಕಷ್ಟಕರ ಅನಿಸ್ಲಿಲ್ಲ. ಆದರೆ ನಾನು ಹೇಳ್ತೇನೆ, ಪ್ರತಿ ವ್ಯಕ್ತಿಗೂ ತನ್ನದೇ ಆದ. ನೋಡಿ, ರಾಹುಲ್ ಗಾಂಧಿಯ ಆಪ್ತ ಗೆಳೆಯನಾಗಿದ್ದ ಜ್ಯೋತಿರಾದಿತ್ಯ ಸಿಂಧಿಯಾ, ಜಿತೇಂದ್ರ ಪ್ರಸಾದ್, RPN ಸಿಂಗ್ ಎಲ್ಲಿದ್ದಾರೆ ಅವರು ಭಾಜಪದಲ್ಲಿ? ನಾನು ಏನು ಹೇಳಕ್ಕಾಗತ್ತೆ? ಈ ಗೆಳೆತನದ ಬಗ್ಗೆ ನೀವು ಏನೇ ಯೋಚಿಸಿದ್ರೂ ಕೂಡ ಕೊನೆಗೆ ಪ್ರತಿ ರಾಜಕಾರಣಿಯು ತಮ್ಮದೇ ಆಯ್ಕೆ ಮಾಡ್ಕೋತಾರೆ. ಇಷ್ಟೊಂದು ಜನ, ಅದು ಗುಲಾಮ್ ನಬಿ ಆಜಾದ್, ಹಿಮಂತ ಬಿಸ್ವಾ ಶರ್ಮಾ, ಸಿಂಧಿಯಾ, ಇನ್ನೂ ಎಷ್ಟೋ ಜನ ಇದ್ದಾರೆ. ಯಾಕೆಲ್ಲರೂ ಒಬ್ಬರಾದ್ಮೇಲೊಬ್ರು ಈ ಪಾರ್ಟಿನ ಬಿಟ್ಟು ಹೋಗ್ಬಿಡ್ತಾರೆ? ರಾಜಕೀಯದಲ್ಲಿ ಹೀಗೆ ಆಗೋದು ಸಹಜನೇ. ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ನಾಯಕರು, ಭಾಜಪದ ಮುಖ್ಯಮಂತ್ರಿಗಳು, ಒಬ್ಬ ಭಾಜಪದ ಉಪಮುಖ್ಯಮಂತ್ರಿ, ಅವರನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ.
ಹೀಗೆಲ್ಲ ಆಗೋದು ಸಹಜನೇ. ಇದು ಒಳ್ಳೆ ವಿಚಾರ ಅಂತ ನಾನು ಹೇಳೋದಿಲ್ಲ. ಬದಲಾಗಿ ನಾನು ಹೇಳೋದು, ಒಂದ್ ವೇಳೆ ನೀವು ರಾಜಕೀಯದಲ್ಲಿದ್ರೆ ನಿಮ್ಗೆ ಕೆಲವು ವಿಚಾರ ಇರಬೇಕು, ಕನ್ವಿಕ್ಷನ್ ಇರಬೇಕು, ಒಂದು ನಂಬಿಕೆ ಇರಬೇಕು. ಯಾವ್ದಾದ್ರೂ ಸಿದ್ಧಾಂತ ಇಟ್ಕೊಂಡು ನೀವು ರಾಜಕೀಯ ಮಾಡಬೇಕು. ಈಗ ನಾನ್ ಕೇಳ್ದ ಹಾಗೆ ನೀವು ಪೂರ್ತಿ ಕೇರಳನ ಆಳ್ಬೇಕು ಅಂತಿದ್ದೀರಂತೆ. ನನ್ಗೆ ಯಾವಾಗ ರಾಜಕೀಯದಲ್ಲಿ ಬರೋಕೆ ಇಷ್ಟ ಇತ್ತೋ ಆಗ ಜನ ನಿಮ್ಮ ನೇಟಿವ್ ಪ್ಲೇಸ್ ಯಾವ್ದು ಅಂತ ಕೇಳ್ತಾರೆ. ನಾನು ಕೇರಳದವನು, ನನ್ನ ತಂದೆ ತಾಯಿ ಕೇರಳದವ್ರೆ, ಅವ್ರು ಹುಟ್ಟಿದ್ದು ಕೇರಳದಲ್ಲಿ. ಅದಕ್ಕೆ ನಾನು ಅಲ್ಲಿಂದ ಸ್ಪರ್ಧಿಸಿದೆ. ಅದಕ್ಕೆ ಹೀಗೆ ಅಂದ್ರೆ ಯಾವ ರಾಜ್ಯದಲ್ಲಿ ನಾನು ಹೆಚ್ಚು ಸಮಯ ಕಳೆದಿರ್ಲಿಲ್ವೋ, ನಾನು ಹಾಲಿಡೇಸ್ಗಾಗಿ ಬಾಲ್ಯದಲ್ಲಿ ಪ್ರತಿ ವರ್ಷ 1 ತಿಂಗಳಿಗೋಸ್ಕರ ಅಲ್ಲಿಗೆ ಹೋಗ್ತಿದ್ದೆ. ಅದೇ ನನ್ನ ಕರ್ಮಭೂಮಿ ಆಗೋಯ್ತು. ಮತ್ತೆ ನ್ಯಾಚುರಲಿ ಲೋಕಸಭೆಯಲ್ಲಿ ಹೀಗಾಗತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಒಂದ್ ಜಾಗದಿಂದ ನೀವು ಗೆಲ್ಬೇಕಾಗತ್ತೆ. ಅದಕ್ಕೆ ಆ ಒಂದ್ ಜಾಗ ಕೇರಳದ ರಾಜಧಾನಿ ಅಂದ್ರೆ ತಿರುವನಂತಪುರಂ. ಅಲ್ಲಿ ಈಗ ನನ್ನ ರೂಟ್ಸ್ ಈಗ ಅಲ್ಲೇ ಇದೆ. ಈಗ 4ನೇ ಸಲನೂ ಚುನಾವಣೆಯಲ್ಲಿ ಭಾಗವಹಿಸ್ತೀರಾ? ಅದ್ರ ಬಗ್ಗೆ ನಿರ್ಧಾರ ಆಮೇಲೆ ಮಾಡೋಣ. ನಾನು ಏನ್ ಹೇಳುದಂದ್ರೆ, ತಿರುವನಂತಪುರಂನಲ್ಲಿದ್ರು ನನಗೆ ಹಲವಾರು ಇನ್ವಿಟೇಷನ್ಸ್ ಬೇರೆ ಕಡೆಯಿಂದಲೂ ಸಿಕ್ತಿತ್ತು. ಹೋಗೋಕೆ ಆಗ್ತಾ ಇರಲಿಲ್ಲ. ಯಾವಾಗ ಈ ಅಧ್ಯಕ್ಷ ಚುನಾವಣೆ ಆದ್ಮೇಲೆ ನನಗೆ ಸ್ವಲ್ಪ ಸಮಯ ಸಿಕ್ತು. ನಾನು ಹೋಗಿ ಕೆಲವು ಇನ್ವಿಟೇಷನ್ಗಳನ್ನ ಅಕ್ಸೆಪ್ಟ್ ಮಾಡಿ ಅಲ್ಲಿಗೆ ಹೋಗಿ ಮಾತಾಡಿ ಬಂದೆ. ಮತ್ತೆ ಆಗ ಜನ ನನಗೆ ಹೇಳಕ್ ಶುರು ಮಾಡಿದ್ರು, ನೋಡಿ ಡೆಲ್ಲಿಯಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಇಲ್ಲ, ಅಂದ್ರೆ ಒಳ್ಳೆ ಆದರ್ಶ ಇಲ್ಲ, ನೀವು ಕೇರಳಕ್ಕೆ ಬನ್ನಿ, ಇಲ್ಲಿ ನೀವು ಬೇಕು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದ್ ವೇಳೆ ಈ ತರದ ಡಿಮಾಂಡ್ ಇದ್ರೆ ನಾನು ಯಾಕೆ ಯೋಚನೆ ಮಾಡಬಾರ್ದು. ನಾನು ಇದ್ರ ಬಗ್ಗೆ ಯೋಚಿಸ್ತಾ ಇದ್ದೆ. ಆದ್ರೆ ನಂಗೆ ಗೊತ್ತಿತ್ತು ರೆಸಿಸ್ಟೆನ್ಸ್ ಇದೆ. ನನ್ನ ಪಾರ್ಟಿಯಲ್ಲಿ ಕೆಲವು ಜನ ಇದ್ದಾರೆ, ಅವ್ರು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ನನ್ನ ಭವಿಷ್ಯದ ಬಗ್ಗೆ ನಾನೇ ಯೋಚಿಸ್ಬೇಕಿತ್ತು. ನಾನೀಗ ಒಂದು ಪೂರ್ತಿ ಕರಿಯರ್ನ ಯುನೈಟೆಡ್ ನೇಷನ್ನಲ್ಲಿ ಮುಗಿಸಿ 29 ವರ್ಷಗಳಾದ್ಮೇಲೆ ಇಲ್ಲಿ 15 ವರ್ಷ ಇದ್ದೀನಿ. ಎಲ್ಲಿವರೆಗೂ ಕೆಲಸ ಮಾಡಲಿ? ನಾನು ಆ ಥರದ ನಾಯಕ ಅಲ್ಲ. ಅಂದರೆ ಸಾಯೋವರೆಗೂ ನಾನು ರಾಜಕೀಯದಲ್ಲೇ ಮೆರಿಬೇಕು ಅನ್ನೋನು. ಕೊನೆಗೂ ನಾವೆಲ್ಲ ಬಯಸೋದು ಇಷ್ಟೇ. ಅಂದರೆ ಯಾವಾಗಲಾದರೂ ನಿಮಗೆ ಗೊತ್ತಾಗತ್ತೆ ಜನರ ಜೀವನದಲ್ಲಿ ಏನು ಬದಲಾವಣೆ ನೀವು ತರ್ತೀರಾ. ಆ ಬದಲಾವಣೆ ತರೋದ್ರಲ್ಲಿ ಯಶಸ್ವಿ ಆಗದೆ ಇದ್ದರೆ ಇದನ್ನೆಲ್ಲ ಬಿಟ್ಟು ನಾನು ಕ್ರಿಕೆಟ್ ನೋಡೋಕೆ ಬಯಸ್ತೀನಿ, ಪುಸ್ತಕ ಓದಕ್ಕೆ ಬಯಸ್ತೀನಿ, ಮೊಮ್ಮಗಳ ಜೊತೆ ಆಟ ಆಡಕ್ಕೆ ಬಯಸ್ತೀನಿ. ಅಂಥ ಸಮಯ ಯಾವಾಗ ಬರುತ್ತೋ ಅದನ್ನು ನಾನು ನಿರ್ಧರಿಸಬೇಕು. ಬಹುಶಃ 24ರಲ್ಲೇ ನಾನು ನಿರ್ಧರಿಸಬಹುದು, ಇಲ್ಲ 5-6 ವರ್ಷದ ನಂತರ ಮಾಡಬಹುದು. ಆದರೆ ಇದನ್ನೆಲ್ಲ ಯೋಚಿಸಿ ಶಶಿ ತರೂರ್ ಈಗ ಕೇರಳದ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ನೋಡಿ, ಕೆಲವು ಜನರು ನನಗೆ ಇದರ ಬಗ್ಗೆ ಹೇಳ್ತಿದ್ದಾರೆ. ಮತ್ತೆ ನಾನು ನ್ಯಾಚುರಲಿ ನೀವೆಲ್ಲ ಆಪ್ಷನ್ಸ್ಗಳನ್ನು ಎಕ್ಸಾಮಿನ್ ಮಾಡಿದಾಗ ತಿರುವನಂತಪುರಂನ ಜನರು ಅವ್ರು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಅವರನ್ನ ಬಿಟ್ರೆ ಮಾಡೋಕೆ ಇಷ್ಟಪಡ್ತಿಲ್ಲ. ಒಂದ್ ವೇಳೆ ಅಭ್ಯರ್ಥಿ ಆದರೆ ಅವರ ಸೇವೆಗಾಗಿ ಆಗಬೇಕು. ಆದರೆ ಒಂದ್ ವೇಳೆ ಬೇರೆ ಪ್ರಾಸ್ಪೆಕ್ಟ್ ಇದ್ರೆ, ಉದಾಹರಣೆಗೆ ನನ್ನ ರಾಜ್ಯದಲ್ಲೇ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ, ಪಾರ್ಟಿಯ ನೇತೃತ್ವದಲ್ಲಿ ಏನಾದರೂ ಬದಲಾವಣೆ ತರುವುದಾದ್ರೆ, ನನ್ನ ಪ್ರಕಾರ ಇದು ಬಹುಶಃ ಒಂದು ಒಳ್ಳೆಯ ಕನ್ಕ್ಲೂಷನ್ ಆಗ್ಬೋದು ನನ್ನ ರಾಜನೀತಿಯ ಯಾತ್ರೆಯಲ್ಲಿ. ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಎಲ್ಲಾನು ನೋಡ್ತಾ ಇದ್ದೀನಿ. ಆಬ್ವಿಯಸ್ಲಿ ನನ್ನ ಪಾರ್ಟಿಯವರ ಅಭಿಪ್ರಾಯ ಕೇಳಬೇಕಾಗತ್ತೆ, ಬೇರೆಯವರ ಅಭಿಪ್ರಾಯನೂ ಕೇಳಬೇಕಾಗತ್ತೆ. ಅದನ್ನೆಲ್ಲ ತಿಳ್ಕೊಂಡು ಒಂದು ಡಿಸಿಷನ್ ತಗೋತೀನಿ. ಆದ್ರೆ ಸದ್ಯಕ್ಕೆ ನಾನೇನು ನಿರ್ಧಾರ ತಗೊಂಡ್ಮೇಲೆ ಮತ್ತೆ ಆಪ್ಕೆ ಅದಾಲತ್ಗೆ ನಿಮ್ಮನ್ನ ಕರಿತೀನಿ, ಆಯ್ತಾ? ಯಾಕಾಗಬಾರ್ದು. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಶಶಿ ತರೂರ್ ಅವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಭಾರತ ಎಂಥ ಮಹತ್ವಪೂರ್ಣವಾದ ದೇಶ ಅಂದ್ರೆ ಜನ ನಮ್ಮ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ನಂಗೂ ಖುಷಿ ಇದೆ. ನೀವು ಮುಂಚೆ ಯಾವತ್ತಾದ್ರೂ ನೋಡಿದ್ರಾ PNGಯ ಪ್ರೈಮ್ ಮಿನಿಸ್ಟರ್ ಕಾಲಿಗೆ ಬಿದ್ದಿದ್ರಂತೆ? ನಮ್ಮ ನಮಸ್ಕಾರ ಮಾಡೋದನ್ನ ಮೊದಲನೇ ಸಲ ನೋಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆನ ಹೂಡ್ತಾ ಇದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಶಶಿ ತರೂರ್ ಅವ್ರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕೆ ಅದಾಲತ್ನಲ್ಲಿ ಫಾರ್ಮರ್ ಮಿನಿಸ್ಟರ್ ಶಶಿ ತರೂರ್ ಅವರ ಮೇಲೆ ಇವರ ಹಾಗೂ ಇವರ ಪಾರ್ಟಿಯ ವಿಚಾರಗಳಲ್ಲಿ ಕಾಂಟ್ರಡಿಕ್ಷನ್ ಇದೆ ಎಂಬ ಆರೋಪವಿದೆ. ಶಶಿ, ಈ ಫಾರಿನ್ ಪಾಲಿಸಿ ಬಗ್ಗೆ ಮಾತು ಬಂದಾಗ ಒಬ್ರು ನೀವಾಗಿರ್ತೀರಿ, ನೀವು ಲಂಡನ್ಗೆ ಹೋಗಿ ಸ್ಪೀಚ್ ಕೊಡ್ತೀರಿ, ಅವ್ರು ಏನು ಅಂತ ನೀವು ಅಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾರೆ. ಇನ್ನೊಬ್ರು ರಾಹುಲ್ ಗಾಂಧಿ ಏನಿದ್ದಾರೆ, ಅವರು ಲಂಡನ್ಗೆ ಹೋಗ್ತಾರೆ, ಅಮೆರಿಕಾಗೆ ಹೋಗ್ತಾರೆ, ನಮ್ಮ ಡೆಮೋಕ್ರಸಿ ಮುಗಿದೋಯ್ತು ಅಂತ ಹೇಳ್ತಾರೆ. ಅವ್ರು ಯಾಕೆ ಆ ರೀತಿ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಇಲ್ಲ, ಅವ್ರು ಹಾಗೆ ಹೇಳಿಲ್ಲ. ನೋಡಿ, ಇದು ತಪ್ಪು ಆರೋಪ ಅಷ್ಟೇ. ಇದು ತಪ್ಪು ಆರೋಪ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈಗ ಚಪ್ಪಾಳೆ ತಟ್ಟಿದ್ರು ಅವರಿಗೆ ರಾಹುಲ್ ಗಾಂಧೀಜಿಯವರು ಹೇಳಿದ್ರು,
ಅಂದ್ರೆ ನಮ್ ಡೆಮೋಕ್ರಸಿಯಲ್ಲಿ ತುಂಬಾ ಚಾಲೆಂಜಸ್ ಇವೆ. ಹೀಗೂ ಹೇಳಿದ್ದುಂಟು, ಅದನ್ನ ಸಾಲ್ವ್ ಮಾಡೋದು ನಮ್ ಜವಾಬ್ದಾರಿ ಅಂತ, ಬೇರೆಯವರದ್ದಲ್ಲ. ಅವರು ಹೇಳಿದ್ರು ನೀವು ತಿಳ್ಕೋಬೇಕು, ಯಾಕಂದ್ರೆ ಭಾರತೀಯ ಪ್ರಜಾಪ್ರಭುತ್ವ ಏನಿದೆಯೋ ಇದು ಒಂದು ಗ್ಲೋಬಲ್ ಪಬ್ಲಿಕ್ ಗೂಡ್ ಆಗಿದೆ, ಇಡೀ ಜಗತ್ತಿಗೆ ಇದು ಒಳ್ಳೇದು ಅಂತ. ಪ್ರಜಾಪ್ರಭುತ್ವ ಉಳಿಬೇಕು. ನೀವು ಬಂದು ಏನಾದ್ರೂ ಮಾಡಿ ಅಂತ ಅವ್ರು ಹೇಳಿಲ್ಲ, ನೀವು ತಿಳ್ಕೊಳ್ಳಿ ಅವ್ರು ಹೇಳಿದ್ದಿಷ್ಟೇ. ಆದ್ರೆ ಅವ್ರು ಏನ್ ಹೇಳಿದ್ರು ಅಂತ ಅವ್ರು ಹೇಳಿದ್ದೇನೆಂದ್ರೆ, ಹೌ ವುಡ್ ಯು ರಿಯಾಕ್ಟ್ ಇಫ್ ಡೆಮೋಕ್ರಸಿ ಸಡನ್ಲಿ ಡಿಸಪಿಯರ್ಡ್ ಇನ್ ಯುರೋಪ್? ಯು ವಿಲ್ ಬಿ ಶಾಕ್ಡ್ ಅಂಡ್ ಸೇ, ಓ ಮೈ ಗಾಡ್, ದಟ್ಸ್ ಅ ಮೆಸ್ ಇನ್ ದ ಡೆಮೋಕ್ರಸಿ. ಅಂಡ್ ಹಿ ಸೇಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಆಲ್ರೆಡಿ. That's not something that's going to happen in the future. And with that regard, Europe shocks me that there is no reaction. ರಿಯಾಕ್ಷನ್ ಅಂದ್ರೆ ಕ್ರಿಟಿಸಿಸಮ್. ಡೆಮೋಕ್ರಸಿ ಸಾಯ್ತಾ ಇದೆ, ಮತ್ತೆ ಯುರೋಪ್ನವರು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಮಾತಾಡೋದ್ರ ಬಗ್ಗೆ ಹೇಳಿರ್ತಾರೆ ಅಷ್ಟೇ. ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ಏನಿದೆ, ನಾನು ಪ್ರತಿ ಚುನಾವಣೆಯನ್ನು ಆಬ್ಸಲ್ಯೂಟ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ನಂಬ್ತೀನಿ. ನಮ್ಮಲ್ಲಿ ಚುನಾವಣೆಯ ಪ್ರಜಾಪ್ರಭುತ್ವವಿದೆ. ಆದರೆ ಈ ಎರಡು ಚುನಾವಣೆ ಮಧ್ಯೆ ಏನ್ ನಡೆಯುತ್ತೋ ಇದರಲ್ಲಿ ಬೇಕಾದಷ್ಟು ಕೊರತೆಗಳಿವೆ ನಮ್ಮ ಪ್ರಜಾಪ್ರಭುತ್ವ. ಈ 2014 ಆದ್ರೆ ಈ ರೀತಿಯಾಗಿ ನೀವ್ ಯಾವತ್ತು ಯುರೋಪ್ಗೆ ಹೋಗಿ ಹೇಳಿಲ್ಲ, ಹಾಗೆ ಯಾವತ್ತು ಅಮೆರಿಕಾಗೂ ಹೋಗಿ ಹೇಳಿಲ್ಲ. ಅದು ನಿಜ. ಯಾಕಂದ್ರೆ ನಾನು ಇದನ್ನ ಕೆಲವು ವರ್ಷಗಳಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ಕಾಂಗ್ರೆಸ್ನ ಫಾರಿನ್ ಪಾಲಿಸಿ ಅಥವಾ ಭಾಜಪದ ಫಾರಿನ್ ಪಾಲಿಸಿ ಅಂತ ಇರುವುದಿಲ್ಲ, ಕೇವಲ ಭಾರತದ ಫಾರಿನ್ ಪಾಲಿಸಿ ಇದೆ, ಮತ್ತೆ ಭಾರತದ ಇಂಟ್ರೆಸ್ಟ್. ಮತ್ತೆ ನಾನು ಎಕ್ಸ್ಟರ್ನಲ್ ಅಫೇರ್ಸ್ ಕಮಿಟಿಯ ಅಧ್ಯಕ್ಷನಾಗಿದ್ದಾಗ ನಾನು ಇದೇ ಸ್ಪಿರಿಟ್ನಲ್ಲಿ ಹೇಳ್ತಾ ಇದ್ದೆ, ನೋಡಿ ಈ ವಿಷಯದ ಬಗ್ಗೆ ನಮ್ಮ ನಡುವೆ ಯಾವುದೇ ರಾಜಕೀಯ ಡಿಫರೆನ್ಸಸ್ ಇರುತ್ತವೆ, ಅವೆಲ್ಲ ನಮ್ಮ ದೇಶದ ಗಡಿಗೆ ಬಂದು ನಿಂತುಬಿಡುತ್ತೆ. ಹೊರಗಡೆ ಈ ಡಿಫರೆನ್ಸಸ್ ತೋರಿಸಬಾರ್ದು. ಆದರೆ ಇದು ಸತ್ಯ. ಯಾರಿದನ್ನ ಮೊದಲು ಒಡೆಯೋದಕ್ಕೆ ಶುರು ಮಾಡಿದ್ದು ಭಾಜಪ ಮತ್ತೆ ಮೋದಿ ಸಾಹೇಬ್ರು ವಿದೇಶಕ್ಕೆ ಹೋಗಿ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ಏನೂ ಸರಿ ಇಲ್ಲ. 60 ವರ್ಷಗಳಿಂದ ಅಂದ್ರೆ ನಮ್ಮ ದೇಶನ ಮೊದಲು ಆಳ್ದವರು ಭಾರತದ ಪರಿಸ್ಥಿತಿಯನ್ನು ಹದಗೆಟ್ಟಿಸಿ ಬಿಟ್ಟಿದ್ದಾರೆ. ಅಂದ್ರೆ ಜನ ಹೆಮ್ಮೆಯಿಂದ ಹೇಳ್ಕೊತಿರ್ಲಿಲ್ಲ ಅವ್ರು ಭಾರತೀಯರು. ಈ ತರದ ಭಾಷಣ ಮೋದಿ ಸಾಹೇಬ್ರು ವಿದೇಶದಲ್ಲಿ ಕೊಡೋಕೆ ಶುರು ಮಾಡಿದ್ರು. ನಮ್ಗೆ ಆಶ್ಚರ್ಯವಾಯ್ತು. ಅದು ಯಾರೇ ಆಗ್ಲಿ, ನಮ್ಮ ಯಾವ ಪ್ರಧಾನಮಂತ್ರಿ ತಮ್ಮ ರಾಜಕೀಯನ, ಭಾರತೀಯ ರಾಜಕೀಯನ ವಿದೇಶದರ ಮುಂದೆ ಬಿಚ್ಚಿಟ್ಟಿರಲಿಲ್ಲ. ಮೋದಿಜಿ ಇದನ್ನ ಶುರು ಮಾಡಿದ್ರು. ಎಸ್ ಜೈಶಂಕರ್ ಅವ್ರನ್ನ ಫಾರಿನ್ ಮಿನಿಸ್ಟರ್ ಆಗಿ ಮಾಡಿದ್ದು ಒಳ್ಳೇದಾಯ್ತು. ಅವರೊಬ್ರು ಸ್ಪೆಷಲಿಸ್ಟ್ ಮತ್ತೆ ಡಿಪ್ಲೊಮ್ಯಾಟಿಕ್ ಅಂತ. ಖಂಡಿತ. ಒಂದಿನ ಬಹುಶಃ ಪವನ್ ವರ್ಮಾ ಆಗ್ತಾರೆ. ಯಾಕೆಂದ್ರೆ ನಾವು ಇದನ್ನ ಬಯಸ್ತೀವಿ. ಜನ ಯಾರಿಗೆ ಇದನ್ನ ಮಾಡಿರೋ ಅನುಭವ ಇರುತ್ತೋ, ವಿದೇಶಿಯರ ಜೊತೆ ಮಾತಾಡೋ ಅನುಭವ ಇರುತ್ತೆ, ಯಾರು ವಿಷಯನ ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಈ ತರದ ಜನರಿಗೆ ನಾವು ಜವಾಬ್ದಾರಿ ವಹಿಸ್ಬೇಕು. ನಿಮ್ಮ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಚೀನಾ ಬಗ್ಗೆ ಏನು ಅರ್ಥ ಆಗಲ್ಲ, ಚೀನಾ ಥ್ರೆಟ್ ಬಗ್ಗೆ ಅವ್ರಿಗೆ ಅರ್ಥ ಆಗಲ್ಲ ಅಂತ. ಚೀನಾ ವಿಷಯ ಬಂದಾಗ ನಾವೆಲ್ಲರೂ ಸ್ವಲ್ಪ ಚಿಂತೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ ಈ ನಮ್ಮ ಗಡಿ ಏನಿದೆಯಲ್ಲ, ನಮ್ಮ ಫ್ರಾಂಟಿಯರ್ ಇದೆಯಲ್ಲ, ಅದು ಅನ್ಡಿಫೈನ್ಡ್ ಆಗಿದೆ, ಯಾವುದೇ ಕ್ಲಿಯರ್ ಲೈನ್, ಎರಡೆರಡು ದೇಶಕ್ಕೆ ಸಮ್ಮತಿ ಆಗುವಂಥದ್ದು. ಹಾಗಾಗಿ ಅಲ್ಲಿ ಇಂಥ ಏರಿಯಾಸ್ ಇದ್ದು ಎರಡೂ ಕಡೆ ಪೆಟ್ರೋಲಿಂಗ್ ನಡೆಯುತ್ತೆ. ನಮ್ಮ ಪೆಟ್ರೋಲ್ ರವಿವಾರ ಹೋದ್ರೆ ಅವರ ಪೆಟ್ರೋಲ್ ಸೋಮವಾರ ಬರೋರು. ಮತ್ತೆ ಪರಸ್ಪರ ಜಗಳ ಆಗಿಲ್ಲ. ಯಾಕೆಂದ್ರೆ ನಾವು ಹೋಗ್ತಿದ್ವಿ, ವಾಪಸ್ ಬರ್ತಿದ್ವಿ, ನಮ್ಮ ಹಕ್ಕನ್ನು ಸಾಬೀತು ಮಾಡೋಕ್ಕೆ. ಅವರು ಹಾಗೆ ಮಾಡ್ತಿದ್ರು. ಇವಾಗ ಎಂಥ ಪೆಟ್ರೋಲಿಂಗ್ ಪ್ಲೇ ಸ್ಟೇಷನ್ ಆಗಿವೆ ಅಂದರೆ 26 ಜಾಗಗಳಲ್ಲಿವೆ. ಎಲ್ಲಿ ಭಾರತೀಯ ಸೇನೆ ತಲುಪೋದಕ್ಕಾಗಲ್ವೋ ಅಲ್ಲಿಗೆ ಚೀನಾದವರು ಬಂದು ಆ ಜಾಗನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ತಮ್ಮ ಬ್ಯಾರೆಕ್ಸ್ ಅಥವಾ ತಮ್ಮ ಬೇಸಸ್ನ ಅಲ್ಲಿ ತಂದು ಕೂರಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಕಾಂಗ್ರೆಸ್ ಪಾರ್ಟಿ ಕೇಳ್ತಾ ಇದೆ, ನಮ್ಗೆ ಉತ್ತರ ಸಿಕ್ಕಿಲ್ಲ. ಪ್ರಧಾನಮಂತ್ರಿ ಹೇಳಿದ್ರು, ಈ ಚೀನಾದವರು ಯಾವ ಭೂಮಿ, ಭಾರತದ ಯಾವ ಜಮೀನು ಜಪ್ತಿ ಮಾಡಿಲ್ಲ ಅಂತಿದ್ದಾರೆ. ಇದು ಭಾರತದ ಭೂಮಿ ಹೌದಾ ಅಲ್ವೋ ಅದು ಬೇರೆ ವಿಷಯ. ಆದರೆ ಯಾವ ಭೂಮಿವರೆಗೂ ಭಾರತದ ಸೇನೆ ತಲುಪಬಹುದಾಗಿತ್ತು, ಆ ಭೂಮಿನ ಚೀನಾದವರಿಗೆ ಯಾಕೆ ಬಿಟ್ಕೊಡ? ನಾನು ನಿರ್ಮಲಾ ಸೀತಾರಾಮನ್ ಅವ್ರ ಸ್ಟೇಟ್ಮೆಂಟ್ನ ಕೇಳಿದ್ದೀನಿ. ಅವ್ರು ಹೇಳಿದ್ದೇನೆಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಚೀನಾದ ಅರ್ಥ ಚೀನಾ ಅಂಬಾಸಿಡರ್ ಮೂಲಕ ಸಿಗುತ್ತೆ ಅಂತ. ಅವರು ಫಾರಿನ್ ಮಿನಿಸ್ಟರ್ ಜೊತೆ ಮಾತಾಡ್ತಾರಂತೆ. ನನ್ನ ಪ್ರಕಾರ ಅವರು ತುಂಬಾ ಜನರನ್ನ ಮೀಟ್ ಮಾಡ್ತಾರೆ, ತುಂಬಾ ಜನರ ಅಭಿಪ್ರಾಯ ಕೇಳಿ ಅವ್ರು ತಮ್ಮ ಅಭಿಪ್ರಾಯ ನೀಡ್ತಾರೆ. ನೋಡಿ ಈ ತರದ ಆರೋಪ. ಇತ್ತೀಚೆಗೆ ಏನ್ ನೋಡ್ತಾ ಇದೀವಿ ಅಂದ್ರೆ, ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ನ ಬಾಸ್ ಅಂತ ಕರೀತಾರೆ. ಅಮೆರಿಕನ್ ಪ್ರೆಸಿಡೆಂಟ್ ಹೇಳ್ತಾರೆ, ನಿಮ್ಮ ಆಟೋಗ್ರಾಫ್ ಕೊಡಿ ಮೋದಿ ಅವರೇ ಅಂತ. ಆದರೆ ಮೋದಿಜಿ ಅವರು ತಾವೇ ಹೇಳಿದ ಹಾಗೆ ಇದು ಒಂದು ವ್ಯಕ್ತಿಗತ ವಿಷಯ ಅಲ್ಲ, ಇದು ಭಾರತದ ಸಮ್ಮಾನ. ಅಂದ್ರೆ ಭಾರತದ ಪ್ರಧಾನಮಂತ್ರಿ ಬಂದಾಗ, ಭಾರತ ಒಂದಿಂತ ಮಹತ್ವಪೂರ್ಣ ದೇಶ ಅಂದ್ರೆ ಜನ ನಮ್ಮ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ನನಗೂ ಖುಷಿ ಆಗ್ತಿದೆ, ನನಗೂ ಖುಷಿ ಆಗುತ್ತೆ ಜನ ನಮ್ಮ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ನೋಡಿದ್ರ PNGಯ ಪ್ರೈಮ್ ಮಿನಿಸ್ಟರ್ ಕಾಲಿಗೆ ಬಿದ್ದಿದ್ರಂತೆ, ನಮ್ಮ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಕಾಲಿಗೆ ಬೀಳುವುದನ್ನು ನಾನು ಮೊದಲನೇ ಸಲ ನೋಡಿದ್ದೀನಿ.
ಕಾಲಿಗೆ ಬೀಳೋದನ್ನು ನಾನು ಮೊದಲನೇ ಸಲ ನೋಡ್ತಿದ್ದೀನಿ. ಆದರೆ ನಾನು ಹೇಳೋದು, ಯಾವಾಗ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವ್ರಿಗೆ ಕೇಳಲಾಗಿತ್ತು, ನೀವು ನಿಮ್ಮ ಪ್ರೆಸಿಡೆಂಟ್ ಆಗಿರೋ ಅನುಭವದಲ್ಲಿ ಆ ನಾಯಕರು ಯಾರು ಅಂದ್ರೆ ಇಡೀ ಜಗತ್ತಿನಲ್ಲಿ ನಿಮ್ಮನ್ನ ಜಾಸ್ತಿ ಇಂಪ್ರೆಸ್ ಮಾಡಿದವರು, ಮೊದಲನೇ ಹೆಸರು ಅವ್ರು ತಗೊಂಡಿದ್ದು ಮನಮೋಹನ್ ಸಿಂಗ್ ಸಾಹೇಬ್ರದ್ದು. ಹಾಗೂ ಇಲ್ಲ, ಇದ್ರ ಬಗ್ಗೆ ಅನುಮಾನ ಇಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ನೆಹರು ಸಾಹೇಬ್ರ ಬಗ್ಗೆ ಅವರು ಸೂಯೆಸ್ ಕ್ರೈಸಿಸ್ನಲ್ಲಿ ಅವರು ಇನ್ವಾಲ್ವ್ ಆಗಿ ಸೂಯೆಸ್ ಕ್ರೈಸಿಸ್ನ ಸಾಲ್ವ್ ಮಾಡಿದಾಗ ಅಯ್ಯೋ ಪಾಕಿಸ್ತಾನದವರು ಅವರ ಮೇಲೆ ಶಾಯರಿ ಬರೆದಿದ್ರು. ಹಾಗಾದ್ರೆ ನನ್ನ ಪ್ರಕಾರ ಭಾರತೀಯ ನೇತೃತ್ವ ಇದೊಂದು ದೊಡ್ಡ ಜವಾಬ್ದಾರಿ. ಮತ್ತೆ ಭಾರತದ ಹೆಸರಿನಲ್ಲಿ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಿದಾಗ ನಮ್ಮೆಲ್ಲರಿಗೂ ಖುಷಿಯಾಗುತ್ತೆ. ಶಶಿ, ನಾನು ನಿಮಗೆ ಎಲ್ಲ ಥರದ ಪ್ರಶ್ನೆಗಳನ್ನ ಕೇಳಿದೆ. ನಿಮ್ಮ ರಾಜಕೀಯ ವಿಷಯವಾಗಿ, ಪರ್ಸನಲ್ ಲೈಫ್ನ ವಿಷಯವಾಗಿ, ನಿಮ್ಮ ಫ್ರೆಂಡ್ಶಿಪ್ನ ಬಗ್ಗೆ, ಮತ್ತೆ ಇನ್ನು ಕೆಲವು ಪ್ರಶ್ನೆಗಳನ್ನ ಕೇಳಿದೆ. ಅದರಿಂದ ನಿಮಗೆ ದುಃಖ ಆಗಿರ್ಬೋದು, ಆದರೆ ಪಬ್ಲಿಕ್ ಡೊಮೈನಲ್ಲಿದ್ದೀರಾ, ಕೇಳಲೇಬೇಕಾಗತ್ತೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪವನ್ ವರ್ಮಾ ಅವರು ಏನ್ ತೀರ್ಪು ಕೊಡ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆಯನ್ನು ಹೂಡಿದ್ವಿ ಶಶಿ ತರೂರ್ ಅವರ ಮೇಲೆ. ಈಗ ಆಪ್ಕೆ ಅದಾಲತ್ನಲ್ಲಿ ಇಂದಿನ ಜಡ್ಜ್, ಹೆಸರುವಾಸಿ ಡಿಪ್ಲೊಮ್ಯಾಟ್, ರೈಟರ್ ಹಾಗೂ ಕವಿ ಪವನ್ ವರ್ಮಾ ಅವರು ತೀರ್ಪನ್ನು ಕೊಡ್ತಾರೆ. ತುಂಬಾ ಸಂಕ್ಷಿಪ್ತವಾಗಿ ಈ ಒಂದು ತೀರ್ಪನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಶಶಿ ತರೂರ್ ಅವ್ರ ಮೇಲೆ ತುಂಬಾ ಗಂಭೀರವಾದಂಥ ಆರೋಪನ ಮಾಡಿದ್ರಿ. ಅದೇನು ಅಂದ್ರೆ ಶಶಿ ತರೂರ್ ಅವರು ಹೃದಯ ಚೋರ ಅಂತ. ನನ್ನ ಪ್ರಕಾರ ಇದು ಸತ್ಯಕ್ಕೆ ಹತ್ರವಾದ್ದೆ. ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಇದು ನೋಡೋರ ದೃಷ್ಟಿಕೋನದ ಮೇಲೆ ನಿಂತಿದೆ. ಇನ್ನೊಂದು ವಿಚಾರ ಏನು ಅಂದ್ರೆ, ನೀವು ಸುನಂದ ಪುಷ್ಕರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆರೋಪನ ಮಾಡಿದ್ರಿ. ನಿಮಗೆ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನಗೆ ಸುನಂದ ಪುಷ್ಕರ್ ಅವರ ಪರಿಚಯನೂ ಇದೆ, ಆಮೇಲೆ ಶಶಿ ತರೂರ್ ಅವರ ಪರಿಚಯ ನನಗೆ ಮುಂಚೆಯಿಂದನೂ ಇದೆ. ಈ ಒಂದು ಆರೋಪ ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತವಾದದ್ದು ಮತ್ತೆ ಆಧಾರರಹಿತವಾದ್ದು. ಇದು ನನ್ನ ಪ್ರಕಾರ ಅಷ್ಟೇ ಅಲ್ಲ, ಕೋರ್ಟು ಕೂಡ ಇದನ್ನೇ ಹೇಳಿದೆ. ನಾವು ಇಂಥ ವಿಷಯಗಳ ಬಗ್ಗೆ ಪ್ರಾಮುಖ್ಯತೆನ ಕೊಡಬಾರದು. ನನಗೆ ತುಂಬಾ ಸಂತೋಷ ಆಗೋ ವಿಷಯ ಏನು ಅಂತಂದ್ರೆ, ನೀವು ಆ ಚಾಪ್ಟರ್ನ ಕ್ಲೋಸ್ ಮಾಡಿದ್ರಿ. ಈ ಹೃದಯ ಚೋರ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ರಜತ್ ಅವರು ಒಂದು ಪ್ರಶ್ನೆ ಕೇಳಿದ್ರು. ನೀವು 4ನೇ ಮದುವೆ ಆಗುವಂಥ ಆಲೋಚನೆ ಇದೆಯಾ ಅಂತ. ನಾನು ತುಂಬಾ ದಿವಸಗಳ ಮುಂಚೆ ಇವ್ರಿಗೆ ರಾಜ್ ಕಪೂರ್ ಅವರ ಒಂದು ಸಿನಿಮಾ ಬಗ್ಗೆ ಹೇಳಿದ್ದೆ. ಆ ಸಿನಿಮಾ ಹೆಸರು ತೀಸರಿ ಕಸಂ. ಈಗ ನೀವು ತೀಸರಿ ಕಸಂ ತಗೋಬೇಕು. ಇದು ನಾನು ನಿಮಗೆ ಕೊಡ್ತಾ ಇರೋ ಸಲಹೆ. ನೀವು ಇವ್ರ ಮೇಲೆ ಇನ್ನೊಂದು ಆರೋಪ ಮಾಡಿದ್ರಿ, ಇವರು ರಾಜಕೀಯಕ್ಕೆ ಮಿಸ್ ಫಿಟ್ ಅಂತ. ನಾನು ಈ ಮಾತನ್ನ ಖಂಡಿತ ಒಪ್ಪೋದಿಲ್ಲ. ಶಶಿ ಥರೂರ್ನಂಥ ವ್ಯಕ್ತಿಗಳು ಇನ್ನಷ್ಟು ಜನ ರಾಜಕೀಯಕ್ಕೆ ಬರಬೇಕು. ಇವತ್ತಿನ ದಿವಸ ರಾಜಕೀಯ ಅನ್ನೋದು ನಿಂತು ನೀರಾಗ್ಬಿಟ್ಟಿದೆ. ವಿದ್ಯಾವಂತರು, ಬುದ್ಧಿವಂತರು ಬೇರೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಆಯ್ಕೆ ಇದ್ರೂ ಕೂಡ ರಾಜಕೀಯಕ್ಕೆ ಬಂದು ಜನಗಳ ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಈ ದೇಶಕ್ಕೆ ನಿಮ್ಮ ಸೇವೆ ನಿರಂತರವಾಗಿ ಸಿಗ್ತಾ ಇರಲಿ. ಹಾಗಾದಾಗ ಇಡೀ ದೇಶ ಒಗ್ಗಟ್ಟಾಗಿ ನಿಮ್ಮ ಜೊತೆಗೆ ಮತ್ತು ನಮ್ಮ ಜೊತೆಗೆ ಸೇರಿ ಹೇಳುತ್ತೆ ಗಾಲಿಬ್ ಅವರ ಶಾಹಿರಿಯನ್ನ, ಕಿ ಮತ್ ಪೂಜ್ ಕಿ ಕ್ಯಾ ಹಾಲ್ ಹೈ ಮೇರಾ ತೇರೆ ಪೀಛೆ, ಮತ್ ಪೂಜ್ ಕಿ ಕ್ಯಾ ಹಾಲ್ ಹೈ ಮೇರಾ ತೇರೆ ಪೀಛೆ, ತೂ ದೇಖ್ ಕಿ ಕ್ಯಾ ರಂಗ್ ಹೈ ತೇರಾ ಮೇರೆ ಆಗೆ. ಇದೇ ಹುಮ್ಮಸ್ಸಿನಿಂದ ಶಶಿ ತರೂರ್ ಅವರು ಇದೇ ತರಹ ಜನಗಳ ಸೇವೆ ಮಾಡ್ತಾ ಇರಲಿ, ಜನರ ಮನಸ್ಸನ್ನ ಗೆಲ್ಲಿ, ಹಾಗೆ ಜನರ ಪ್ರೀತಿಯನ್ನ ಗಳಿಸ್ಲಿ, ದೇಶಕ್ಕೆ ಇನ್ನಷ್ಟು ಸೇವೆ ಮಾಡಲಿ, ಹಾಗೆ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ ಒಬ್ಬ ಪ್ರಮುಖವಾದ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.